ಸಚಿವ ಸಂಪುಟ ವಿಸ್ತರಣೆಯ ನಂತರದ ಅಸಮಾಧಾನದ ಸುದ್ದಿಗಳು. ಅಸಮಾಧಾನಗಳು ಆಗ್ತವೆ, ಎಲ್ಲ ಸರ್ಕಾರಗಳಿದ್ದಾಗಲೂ ಆಗಿದ್ದಾವೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಲೀಡರ್ಸ್ ಹ್ಯಾಂಡಲ್ ಇಟ್ ಅಂತ, ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದರ ಮೇಲೆ ಇದೆಲ್ಲ ಡಿಪೆಂಡ್ ಆಗಿದೆ. ಬೇಳೂರು ಗೋಪಾಲಕೃಷ್ಣ ಅವರು ನೆನ್ನೆ ತನಕ ರಾಜೀನಾಮೆ ಕೊಡ್ತೀನಿ ಅಂದರು. ಇವತ್ತು ರಾಜೀನಾಮೆ ಏನಿಲ್ಲ ಬಿಡಿ, ಮುಖ್ಯಮಂತ್ರಿಗಳ ಜೊತೆ ನಾವು ಹೊಂದ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ನೆನ್ನೆ ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಅವರು 2-2.5-3 ತಿಂಗಳ ಹಿಂದೆ ಹೇಳಿದ್ರೇನೋ ನಂಗೆ ನೆನಪಿರೋ ಪ್ರಕಾರ. ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಣೆ ಮಾಡಿ, ಸಚಿವ ಸಂಪುಟದಲ್ಲಿ ನಮಗೆ ಸ್ಥಾನ ಸಿಗುತ್ತೋ ಸಿಗೋದಿಲ್ವೋ ಅನ್ನುವುದರ ಆಧಾರದ ಮೇಲೆ ಮುಂದೇನು ತೀರ್ಮಾನ ಮಾಡಬೇಕು ಅನ್ನೋದನ್ನು ನಾನು ನಿರ್ಧಾರ ಮಾಡ್ತೀನಿ ಎಂದಿದ್ದರು ಬೇಳೂರು ಗೋಪಾಲಕೃಷ್ಣ ಅವರು. ಯಾರಾದರೂ ರಾಜೀನಾಮೆ ಕೊಟ್ಟರೆ 5 ನಿಮಿಷದಲ್ಲಿ ಅಂಗೀಕಾರ ಮಾಡಿಬಿಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ ನಂತರ ರಾಜೀನಾಮೆ ಏನಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಅಸಮಾಧಾನ ಹೊರಹಾಕಿದ್ದಾರೆ. ಉಳಿದಂತೆ ಗುಬ್ಬಿ ಶ್ರೀನಿವಾಸು ಅವರು KSRTC ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ. ಅದಕ್ಕೆ ಹೆಂಗೂ ಲಾಸ್ನಲ್ಲಿದೆ, ಅಲ್ಲಿ ಇದ್ಕೊಂಡು ಏನು ಮಾಡಲಿ ನಾನು ಅಂತಾರೆ ಅವರು. ನಾಳೆ ರಾಜೀನಾಮೆ ಕೊಡ್ತಾರೆ. ಅಶೋಕ್ ಪಟ್ಟಣವರು, ಜಯಚಂದ್ರ, TB ಜಯಚಂದ್ರ ಎಲ್ಲರೂ ಅಸಮಾಧಾನ ಹೊರ ಹಾಕಿದವರೇ. ಬಸವರಾಜ್ ಶಿವಣ್ಣವರು, ಸಿದ್ದರಾಮಯ್ಯನವರು ಹಠ ಹಿಡಿದಿದ್ರು ಅವ್ರನ್ನ ಮಿನಿಸ್ಟ್ರು ಮಾಡಬೇಕು ಅಂತ. ಹಾವೇರಿ ಜಿಲ್ಲೆ ಬ್ಯಾಡಗಿ MLA, ಹೈಕಮಾಂಡ್ ಲಿಸ್ಟ್ನಲ್ಲಿ ಅವರ ಹೆಸರು ಹಾಕಲಿಲ್ಲ. ಅವರ ಬದಲು ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಹಾಕಿತು. ಸಿದ್ದರಾಮಯ್ಯನವರ ಸಿಟ್ಟು ಎಲ್ಲಿ ತನಕ ಹೋಗಿತ್ತು ಅಂದರೆ, ಗಾಯತ್ರಿ ಶಾಂತೇಗೌಡರನ್ನ ಎದುರು ಕೂಡಿಸ್ಕೊಂಡೇ ಹೇಳಿದ್ರಂತೆ, ನೀನು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ನನ್ನ ಮಗನ ರಾಜೀನಾಮೆ ನಾನು ಕೊಡಿಸ್ತೀನಿ, ನೋಡೋಣ ಏನಾಗುತ್ತೋ ಅಂತ ಹೇಳಿದ್ರಂತೆ. ಅಷ್ಟು ರಿಸ್ಕ್ ಯಾಕೆ ತಗೊಳಕ್ಕೆ ಹೋಗ್ತಾರೆ ಹೈಕಮಾಂಡ್ನವರು? ಬೇಡ ಬಿಡ್ರಿ ನೀವು ಗಾಯತ್ರಿ ಅವರೇ, 19 ಜನ ಮಾತ್ರ ಪ್ರಮಾಣ ವಚನ ಸ್ವೀಕರಿಸಲಿ ಅಂದ್ಬಿಟ್ರು. ಅನೇಕ ಕಡೆ ಪ್ರತಿಭಟನೆಗಳು, ಆಕ್ರೋಶಗಳು ನೋಡ್ತಾ ಇದ್ರಿ. ಕೊಪ್ಪಳದಲ್ಲಿ ಹಿಟ್ನಾಳ್ಗೆ ಸಚಿವ ಸ್ಥಾನ ಸಿಗದೇ ಇದ್ದದ್ದಕ್ಕೆ ಕಾಂಗ್ರೆಸ್ಸಿನ ಪದಾಧಿಕಾರಿಗಳ ಅನೇಕರು ರಾಜೀನಾಮೆ ಕೊಟ್ಟರಂತೆ. ಚಿಕ್ಕಬಳ್ಳಾಪುರದಲ್ಲಿ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ನಾಳೆ ಬಾಗೇಪಲ್ಲಿ ಬಂದ್ ಮಾಡ್ತಾರಂತೆ. ಗದಗನಲ್ಲಿ HK ಪಾಟೀಲರಿಗೆ ಮಂತ್ರಿಗಿರಿ ತಪ್ಪಿದ್ದಕ್ಕೆ ಗದಗ ಬೆಟಗೇರಿ ನಗರಸಭೆಯ 22 ಸದಸ್ಯರ ರಾಜೀನಾಮೆ ಕೊಟ್ಟಿದ್ದಾರೆ. ಚಿತ್ರದುರ್ಗ NY ಗೋಪಾಲಕೃಷ್ಣಗೆ ಮಂತ್ರಿಗಿರಿ ಸಿಕ್ಕಿಲ್ಲ. ವಿಷದ ಬಾಟ್ಲು, ಪೆಟ್ರೋಲ್ ಪ್ರದರ್ಶಿಸಿ ಅವರ ಬೆಂಬಲಿಗರ ಪ್ರತಿಭಟನೆ ನಡೆಸಿದ್ರು. ಅನೇಕರು ಮಾತು ಆಡಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು, ನಾನು ಹೇಳಿದ್ನಲ್ಲ ಅವಾಗ, ಸಿದ್ದರಾಮಯ್ಯನವರ ಮೇಲೆ ಅಸಮಾಧಾನವನ್ನು ತೋರ್ಪಡಿಸಿ ಸುಮ್ಮನಾದರು. ಸಿದ್ದರಾಮಯ್ಯ ಈಗ ಖುಷಿಯಾಗಿದ್ದಾರಲ್ಲ, ಹಾಗೆ 100 ವರ್ಷನೂ ಖುಷಿಯಾಗಿರಲಿ, ನಾ ರಾಜೀನಾಮೆ ಕೊಡೋದಿಲ್ಲ, CM ಜೊತೆ ಇದ್ದೀನಿ ಅಂದಿದ್ದಾರೆ. CMಗಾಗಿ ರಾಜೀನಾಮೆಯ ನಿರ್ಣಯ ವಾಪಸ್ ತೆಗೆದುಕೊಳ್ತಾ ಇದ್ದೀನಿ, ಯಾರೂ ರಾಜೀನಾಮೆ ಕೊಡಬೇಡಿ ಅಂತೀನಿ ಅಂದರು. ನಾನೂ ಕೊಡೋದಿಲ್ಲ, ಯಾರೂ ಕೊಡಬೇಡಿ ಅಂತಲೂ ಹೇಳಿಬಿಟ್ರು ಬೇಳೂರು ಗೋಪಾಲಕೃಷ್ಣ ಅವರು. ಬಸವರಾಜ್ ಶಿವಣ್ಣವರು, ಉತ್ತರ ಕರ್ನಾಟಕದಲ್ಲಿ ಕುರುಬರಿಗೆ ಅನ್ಯಾಯ ಆಯಿತು ಅಂದರು. ಅಶೋಕ್ ಪಟ್ಟಣವರು ಮಾತಾಡಿದ್ದಾರೆ. TB ಜಯಚಂದ್ರ ಅವರು ಮಾತಾಡಿದ್ದಾರೆ. ಅವ್ರು ಹೇಳಿದ್ರು ನಾನು ಸ್ಪೀಕರ್ ಸ್ಥಾನ ತೆಗೆದುಕೊಳ್ಳೋದಿಲ್ಲ ಅಂತ. ಆ್ಯಕ್ಚುಲಿ ಸ್ಪೀಕರ್ JS ಪಾಟೀಲ್ರು ಆಗಬೇಕು. ಹಂಗಾಮಿ ಸ್ಪೀಕರ್ ಆಗಿ TB ಜಯಚಂದ್ರ ಅವರನ್ನು ನೇಮಿಸಲಾಗಿದೆ, ನನಗೆ ಬೇಡ ಅದು ಅಂದರು ಅವರು. SR ವಿಶ್ವನಾಥ ಮಾತಾಡಿದ್ದಾರೆ, KSRTC ಅಧ್ಯಕ್ಷರು. ಅದಕ್ಕೂ ರಾಜೀನಾಮೆ ಕೊಡ್ತೀನಿ ನಾನು ನಾಳೆ, ನಷ್ಟದಲ್ಲಿದೆ ಅದನ್ನ ಇಟ್ಕೊಂಡು ಏನು ಮಾಡಲಿ ನಾನು ಅಂತ. ಕೇಳಿಸ್ಕೊಳ್ಳಿ. ರಾಜೀನಾಮೆ ಕೊಡಬೇಕಂತ ನಿರ್ಧಾರವನ್ನು ಮಾಡಿದ್ದೆ. ಮುಖ್ಯಮಂತ್ರಿಗಳು ರಾತ್ರಿ ಫೋನ್ ಮಾಡಿ, ನೀನು ಎಲ್ಲ ಆ ಥರ ಏನು ನಿರ್ಧಾರ ತಗೊಳ್ಬೇಡ ಕಣೋ, ಏನೋ ಆಗೋಗಿದೆ, ಹಾಗಾಗಿ ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ಬೇಕನ್ನೋ ತೀರ್ಮಾನ ಮಾಡಿದ್ದೀನಿ. ನಾನು ಮುಖ್ಯಮಂತ್ರಿಯಾಗಿ ಕಣೋ, ನೀನು ಹೆದರ್ಕೋಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ರಾಜೀನಾಮೆ ವಾಪಸ್ ತಗೊಂಡು ಪಕ್ಷನಿಷ್ಠ ಆಗಿದ್ದೀನಿ. ಇವತ್ತು ಮೀಟಿಂಗ್ ಎಲ್ಲ ಇತ್ತು ಅಂತ ಕೇಳ್ಪಟ್ಟೆ, ಈಗ ಮೀಟಿಂಗ್ ನಡೆಯಲ್ಲ ಇನ್ನು? ಹಾಗಾದ್ರೆ ಮೀಟಿಂಗ್ ಅಂದ್ರೆ ಹೋಗಿ ಭೇಟಿ ಮಾಡಿ ಅವರಿಗೂ ಹೇಳ್ತೀವಿ, ಬೇಡ ರಾಜೀನಾಮೆ ಪ್ರಸ್ತಾಪನೆ ಬೇಡ. ಸಿದ್ದರಾಮಯ್ಯ ಆರಾಮಿದಾರಲ್ಲ ಸಾಹೇಬ್ರು, ನಿನ್ನೆ ಹುಟ್ಟಿದಬ್ಬ ಮಾಡ್ಕೊಂಡು ಖುಷಿಯಾಗಿದ್ದಾರೆ. ಅವ್ರ ಅನುಯಾಯಿಗಳು ಸಿಕ್ಕಿದೆ, ಇನ್ನೂ ಖುಷಿಯಾಗಿದ್ದಾರೆ. ಒಳ್ಳೇದೇ ಆಗ್ಲಿ, ಸಂತೋಷ ಆಗ್ಲಿ. 100 ವರ್ಷ ಅದೇ ತರ ಅವ್ರು ಅದೇ ಆರಾಮಾಗಿರ್ಲಿ ಅಷ್ಟೇ. ನನಗೆ ತಪ್ಪಿಲ್ಲ, ಇನ್ನೂ ಅವಕಾಶ ಐತಿ ಅಂತ ನಾನು ಆಶಾಭಾವನೆ ಇಟ್ಕೊಂಡನಿ. ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ನಮ್ಮ ನಾಯಕರು ಉತ್ತರ ಕರ್ನಾಟಕದ ಕಡೆಗೆ ನಮ್ಮ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನನ್ನ ಹೆಸರನ್ನು ಕೂಡ ಅವ್ರು ಶಿಫಾರಸು ಮಾಡಿದ್ರು. ಸಡನ್ ಆಗಿ ನೂತನವಾಗಿ ನಮ್ಮ ಚಿಕ್ಕಮಗಳೂರಿನ ಶ್ರೀಮತಿ ಗಾಯತ್ರಿ ಶಾಂತೇಗೌಡರದು ರಿಸಲ್ಟ್ ಅನೌನ್ಸ್ ಆದ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಹೈಕಮಾಂಡ್ನಿಂದ ಅವ್ರ ಹೆಸರು ಬಂತು. ನಮ್ಮ ರಾಜ್ಯದ ನಾಯಕರಿಗೂ ಕೂಡ ಇದು ಯಾರಿಗೂ ಗೊತ್ತಲ್ಲ, ಅಧ್ಯಕ್ಷರಿಗಾಗಲಿ ಮುಖ್ಯಮಂತ್ರಿಗಳಿಗಾಗಲಿ
ನಮ್ಮ ಸಿದ್ದರಾಮಯ್ಯನವ್ರಿಗೆ ಆಗಲಿ ಯಾರಿಗೂ ಕೂಡ ಇದು ಮಾಹಿತಿ ಇಲ್ಲ. ಹೈಕಮಾಂಡ್ನಿಂದ ಬಂದೈತೆ. ಮತ್ತು ಕೆಲವು ಸ್ನೇಹಿತರು MLAಗಳು ನಾನು 15-20 ಜನ ಇವತ್ತು ನಾಳೆವರೆಗೆ ಸಭೆ ಸೇರಿ ತೀರ್ಮಾನ ಮಾಡಿ ನಾವೆಲ್ಲ ದೆಹಲಿ ಮಟ್ಟಕ್ಕೆ ಹೋಗಿ ಅವ್ರಿಗೆಲ್ಲ ಸ್ವಲ್ಪ ನಾವೆಲ್ಲ ತಿಳುವಳಿಕೆ ಹೇಳಿ ದುಃಖನ ನಮ್ಮದು ಅನ್ಯಾಯ ಆಗಿರೋದನ್ನ ಅವ್ರಿಗೆ ಹೇಳಲೇಬೇಕು. ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಹತ್ರ ಮಾತಾಡೋದೇ ಇಲ್ಲ ಅವರು. ನಮ್ಮ ತಂದೆಯವರು ಕೂಡ ಶಾಸಕರಾಗಿದ್ದರು, ನಮ್ಮ ತಾಯಿಯವರು ಕೂಡ ಶಾಸಕರಾಗಿದ್ದರು. ನಾವೆಲ್ಲ ಮೊದಲಿಂದ ಕಾಂಗ್ರೆಸ್ ಕುಟುಂಬದಿಂದ ಬಂತ ನಾನು ಇದು ನಾಯಕ ಆಗಿದ್ದೀನಿ. ನನಗೆ ಈ ಸರಿ 100% ಮಂತ್ರಿ ಮಾಡೇ ಮಾಡ್ತಾನೆ ಅಂದ್ಕೊಂಡಿದ್ದೆ. ಆದರೆ ಭಾಳ ಬೇಸರ ಆಯಿತು. ತಾಳ್ಮೆ ಇರಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಹೇಳಿದ್ದಾರೆ. ನಮಗೆ ತಾಳ್ಮೆ ನಮಗೊಂದು ಮಿತಿ ಇರಬೇಕಲ್ಲ. ನನಗೆ ಆ ಮನವಿ ಬಂದಾಗ ನಾನು ತಿರಸ್ಕಾರ ಮಾಡಿದೆ. ನಾನು ಬೇಡ ಅಂತ ಹೇಳಿದ್ದೆ. ಯಾವ ಮಾನದಂಡ ಇಟ್ಟು ಮಾಡಿದಾರೋ ನಮಗಂತೂ ಅರ್ಥ ಆಗ್ತಾಯಿಲ್ಲ. ಇವತ್ತಿನ ಇದರ ಪ್ರಪಂಚದಲ್ಲಿ ಮತದಾರನ ಕನ್ವಿನ್ಸ್ ಮಾಡ್ತಕ್ಕಂಥ ಅತ್ಯಂತ ಕಷ್ಟದ ಕೆಲಸ. ಅವ್ರ ಪ್ರಶ್ನೆಗಳು ಉತ್ತರ ಕೊಡ್ತಕ್ಕಂಥದ್ದೇ ಕಷ್ಟ ಆಗ್ತದೆ. ಯಾರೂ ಸಂಪರ್ಕ ಮಾಡಿಲ್ಲ, ನಾನು ಕೂಡ ಸಂಪರ್ಕ ಮಾಡಿಲ್ಲ. ರಾಜಕಾರಣ ಆದರೆ ನಾವು ಒಬ್ಬರೇ ಕೂತು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಕೂಡ ಸೇರೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೇರಿ ಚರ್ಚೆ ಮಾಡ್ತೀವಿ. ಬಡವನ ಕೋಪ ದೌಡೆಗೆ ಮೂಲ ಅಂತ ಈಗ ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಹೇಳ್ತಾರೆ. ಇನ್ನು 1.5 ವರ್ಷನೋ 1.25 ವರ್ಷ ಅವಕಾಶ ಐತಿ. ಕಾಯನ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಹೆಂಗೆ ಹೇಳ್ತಾರೆ ನಾನು ತೀರ್ಮಾನ ಮಾಡ್ಕೊಂಡು ಹೋಗೋದಷ್ಟೇ. ನಾನು ರಾಜೀನಾಮೆ ಕೊಡ್ತೀನಿ, ನಾನೇ ಕೊಡಲ್ಲ ಅಂತ ಹೇಳಿದ್ದೀನ. ನಾನು ಮೊದಲೇ ಕೊಡ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ಆಸಕ್ತಿ ಇಲ್ಲ ನನಗೆ ಕೆಲಸ ಮಾಡೋಕ್ಕೆ. ಅದು ಯಾವಾಗಲೂ ಲಾಸ್ ಆಗೈತೆ. ಇನ್ನು ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಇದನ್ನು ನಾನು ಕೊಡ್ತೀನಿ ಅಂತ ರಂಗನಾಥ್ ಅವ್ರಿಗೆ ಹೇಳಿದ್ದೆ. ಅಲ್ಲೇ ನಾನು ನಾಳೆ ಕೊನೆವರೆಗೂ ಹೋಗಿ ಅದಕ್ಕೆ ರಾಜೀನಾಮೆ ಕೊಡ್ತೀನಿ. ಕೊನೆಯಲ್ಲಿ ಮಾತನಾಡಿದವರು SR ಶ್ರೀನಿವಾಸ್ ಅವರು. ಗುಬ್ಬಿ ಶ್ರೀನಿವಾಸ್ ಅಂತಲೇ ಪ್ರಸಿದ್ಧರು, ಕಾಂಗ್ರೆಸ್ಸಿನ ಗುಬ್ಬಿ ಶಾಸಕರು. ನಾನು ಹೇಳುವಾಗ SR ವಿಶ್ವನಾಥ್ ಅಂದುಬಿಟ್ಟೆ. ಅವರು ಯಲಹಂಕದ ಶಾಸಕರು, BJP ನಾಯಕರು. ಇಟ್ ವಾಸ್ ಸ್ಲಿಪ್ ಆಫ್ ಟಂಗ್, ಕ್ಷಮೆ ಇರಲಿ. ಇದು ನಾಯಕರುಗಳ ಆಕ್ರೋಶ ಆಯಿತು. ಇನ್ನೊಂದು ಕಡೆ M ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ, ತಂದೆ ಮಗ ಇಬ್ಬರು ಶಾಸಕರು, ಅವರ ಬೆಂಬಲಿಗರು, ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು KPCC ಕಚೇರಿಗೆ ಮುತ್ತಿಗೆ ಹಾಕ್ಬಿಟ್ರು. ಇವತ್ತು ಅಧ್ಯಕ್ಷರ ಕಚೇರಿಲೇ ಇದ್ದರು. BK ಹರಿಪ್ರಸಾದ್ ಅವರು ಕಚೇರಿಲೇ ಇದ್ದರು. ಮುತ್ತಿಗೆ ಹಾಕಿದ ಇವರಿಗೂ ಅಧ್ಯಕ್ಷರಿಗೂ ಒಂದು ಹಂತದಲ್ಲಿ ಮಾತಿಗೆ ಮಾತು ಬೆಳೀತು. ಕೆಲವು ಕಡೆ ಕೆಟ್ಟ ಕೆಟ್ಟ ಘೋಷಣೆಗಳನ್ನು ಕೂಗಿದ್ರು ಅನ್ನುವ ಸುದ್ದಿಗಳು ಕೂಡ ಬಂದಿದ್ದಾವೆ. ಕಾಂಗ್ರೆಸ್ ಕಚೇರಿ ಅಂದರೆ ನಮ್ಮ ನಿಮ್ಮೆಲ್ಲರ ದೇವಸ್ಥಾನ ಇದ್ದಂಗೆ ಅಂದರು BK ಹರಿಪ್ರಸಾದ್ ಅವರು. ಕೆಳಗಿದ್ಕೊಂಡು ಇವರು ನಮಗೆ ದೇವಸ್ಥಾನ ಅಲ್ಲ ಇದು ಅಂದರು. ಪದಾಧಿಕಾರಿಗಳ ರಾಜೀನಾಮೆ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಡಬೇಡಿ, ಒಂದು ತಗೊಂಡು ಹೋಗಿ ಅಂದರೆ KPCC ಆಫೀಸ್ನಲ್ಲೇ ಇಟ್ಟು ಬಂದಿದ್ದಾರಂತೆ. ನೋಡಿ ಒಂದು ಸಲ ಅದು ಹೆಂಗಿತ್ತು ಮಾತಿಗೆ ಮಾತು ಅಂತ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಗೌರವ ಕೊಡಲ್ಲ ನಿಮ್ಮನ್ನೆಲ್ಲ ಈಚೆ ಕಳಿಸ್ತೀನಿ. ಇದು ನಿಮ್ಮ ದೇವಸ್ಥಾನ. ಇಲ್ಲಿ ಬಂದ್ರೆ ಗೌರವದಿಂದ ನಡ್ಕೊಳ್ಳಿ, ನಾವು ಗೌರವದಿಂದ ಮಾತಾಡ್ತೀವಿ. ದೇವಸ್ಥಾನಕ್ಕೆ ನಿಮ್ ಕೃಷ್ಣಪ್ಪನವರು ದುಡ್ಡು ಕೊಟ್ಟಿದ್ದಾರೆ ಕಟ್ಟಕ್ಕೆ. ಇದಕ್ಕೆ ಅದಕ್ಕೂ ಮುಂದೆ ನೀವು ಅವಮಾನ ಮಾಡ್ತೀರಿ, ನಾವು ಟಾಲರೇಟ್ ಮಾಡಲ್ಲ. ಕೃಷ್ಣಪ್ಪನವ್ರು ನೀವು ಎಷ್ಟು ವರ್ಷದಿಂದ ಗೊತ್ತು? MLA ಇಂದ ಗೊತ್ತಿರ್ಬೇಕು. ಪ್ರಿಯಾ ಕೃಷ್ಣ ಎಷ್ಟು ದಿವಸದಿಂದ ಗೊತ್ತು? ಕೃಷ್ಣಪ್ಪನವರಾಗ್ಲಿ ಪ್ರಿಯಾ ಕೃಷ್ಣ ಆಗ್ಲಿ ನನಗೇನು ಗೊತ್ತಲ್ಲ. ಅವ್ರಿಗೆ ನಂಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಇವತ್ತಿಂದಲ್ಲ 50 ವರ್ಷದಿಂದ ನನಗೆ ಪರಿಚಯದವ್ರು. ನಾನು ಕೃಷ್ಣಪ್ಪ ಅವರು ಕಾಲೇಜಲ್ಲಿ ಇದ್ವಿ, ಒಂದೇ ಕಾಲೇಜಲ್ಲಿ ಹೋದವ್ರು ನಾವು, ರೇಣುಕಾಚಾರ್ಯ ಕಾಲೇಜಲ್ಲಿ. ಆದ್ರಿಂದ ಕೃಷ್ಣಪ್ಪ ಅವ್ರ ಬಗ್ಗೆ ನೀವೇನು ಹೇಳೋದು ಬೇಕಾಗಿಲ್ಲ. ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಪ್ರಿಯಾ ಕೃಷ್ಣನ್ ಬಗ್ಗೆ ಬಹಳ ಅಪಾರವಾದ ಪ್ರೇಮ ಇದೆ. ನಾವು ಸಣ್ಣ ಹುಡುಗ ಮುಂದೆ ಬರಲಿ ಅಂತ ಅವ್ರಿಗೂ ಆಸೆ ಇದೆ. ಅದು ನಿಮ್ಮ ಅನಿಸಿಕೆ, ನಿಮ್ಮ ಬೇಡಿಕೆ ನೀವು ಇಟ್ಟಿದ್ದೀರಿ. ಅದನ್ನ ನಾನು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರ್ತೀನಿ. ನಿಮ್ಮ ಬ್ಲಾಕ್ ಅಧ್ಯಕ್ಷ ನಾನು ತೋರಿಸಿದೆ ರಾಹುಲ್ ಗಾಂಧಿ ಅವ್ರು ಏನ್ ಬರ್ತಿದ್ದೀನಿ ಅಂತ ಹೇಳಿ. ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ. ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ, ನಮ್ಮ ಖರ್ಗೆ ಸಾಹೇಬ್ರಿಗೂ ಸಹ ಹೇಳಿದ್ದೀನಿ, ವೇಣುಗೋಪಾಲ್ ಅವ್ರಿಗೂ ಸಹ ಹೇಳಿದ್ದೀನಿ. ನಿಮ್ಮ ಪ್ರಾರ್ಥನೆ, ನಿಮ್ಮ ಬೇಡಿಕೆ ಎಲ್ಲವೂ ಸಹ ಪುನಃ ನಾನು ವೇಣುಗೋಪಾಲ್ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ಗೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ. ಮತ್ತೆ ಒಂದು ಹೇಳ್ತೀನಿ ಕೇಳಿ. ಪ್ರಿಯಾ ಕೃಷ್ಣನ್ಗೆ ಬಹಳ ವಯಸ್ಸಿದೆ, ಇನ್ನು 50 ವರ್ಷ ರಾಜಕಾರಣ ಮಾಡ್ಬೋದು ಅವರು. ಆದ್ರಿಂದ ನೀವೇ M ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ವಿಜಯನಗರ ಮತ್ತು ಗೋವಿಂದರಾಜನಗರದ ಶಾಸಕರುಗಳು, ತಂದೆ ಮಕ್ಕಳು. ಅವರ ಮನವೊಲಿಸುವ ಪ್ರಯತ್ನ ಶುರುವಾಗಿದೆ. ಇವತ್ತು ಅವ್ರ ಮನೆಗೆ ಚಲುವರಾಯಸ್ವಾಮಿ ಅವರು ಹೋಗಿದ್ದರು, ಬಾಲಕೃಷ್ಣ ಅವರು ಹೋಗಿದ್ದರು. ನೂತನವಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಇಬ್ಬರು ಸಚಿವರು ಮಂತ್ರಿ ಸ್ಥಾನ ಮಿಸ್ ಆಗಿರುವ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ಮನೆಗೆ ಹೋಗಿ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರು. ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದಾರೋ ಗೊತ್ತಿಲ್ಲ. ಕಲ್ಲೂರು ಉದಯ ಅವರು ಇದ್ದಾರೆ ನೋಡಿ ಅಲ್ಲಿ. ನಾಳೆ ಸ್ವತಃ ಮುಖ್ಯಮಂತ್ರಿಗಳೇ ಹೋಗ್ತಾರೆ ಅನ್ನೋ ಸುದ್ದಿ ಇದೆ ಕೃಷ್ಣಪ್ಪ ಅವ್ರ ಮನೆಗೆ.
ಚಲುವರಾಯಸ್ವಾಮಿ ಅವರು ಮಾತಾಡಿದ್ದಾರೆ ಈ ಸಂಧಾನದ ನಂತರ. ಅವರು ಒಂದು ಸ್ವಲ್ಪ ನೆನ್ನೆ ಅಸಮಾಧಾನವಾಗಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಮಾತಾಡ್ಸೋಗೋಣ ಅಂತ ಬಂದೆ. ACCಯಿಂದನೂ ಹೇಳಿದರು, ಬಾಲು, ನಾನು, ಉದಯ್ ಅವರು ಅಣ್ಣವ್ರ ಜೊತೆ ಮಾತಾಡಿ ಮೊನ್ನೆ ಮುಖ್ಯಮಂತ್ರಿಗಳು ರಾತ್ರಿ ಕರ್ಸ್ಕೊಂಡು ಮಾತಾಡಿದರು. ನಾಳೆ ಬರ್ತಾರೆ ಮುಖ್ಯಮಂತ್ರಿಗಳು, ಬಂದು ಅವ್ರವ್ರು ಮಾತಾಡ್ತಾರೆ. ನನಗಿಂತ, ಬಾಲುಗಿಂತ, ಉದಯ್ಗಿಂತ ಮುಖ್ಯಮಂತ್ರಿಗಳು ಅವರು ಹಳೇ ವಿಶ್ವಾಸಿಗರು, ಅದರಿಂದ ಅವರೇ ಬಂದು ಮಾತಾಡ್ತಾರೆ. ಸೊ ರಾಜಕೀಯ ಏನಿದ್ರು ನಾವು ಸುಮ್ಮನೆ ಬಂದು ಭೇಟಿ ಮಾಡಿ ಸೌಜನ್ಯದ ಸಂಧಾನ ಏನಿಲ್ಲ, ನಮಗಿದು ಹಿರಿಯಣ್ಣ ಇದ್ದಂಗೆ. ಸೊ ಹಾಗಾಗಿ ಸಂಧಾನ ಏನಲ್ಲ, ಅವ್ರಿಗೆ ಸಂಧಾನ ಮಾಡೋಷ್ಟು ದೊಡ್ಡವರಲ್ಲ ನಾವು ಭಾಳ ಚಿಕ್ಕವರು. ಎಲ್ಲೋ ಒಂದು ಕಡೆ ಹಿರಿಯರನ್ನ ಕಡೆಗಣಿಸಿದೆ ಹೈಕಮಾಂಡ್. ಸಾಕಷ್ಟು ವ್ಯತ್ಯಾಸ ರಾಜಕೀಯವಾಗಿ ಆಗಿದೆ, ಇಲ್ಲ ಅಂತ ಏನಿಲ್ಲ. ಅವರಿಗೆ 2-3 ಸಂದರ್ಭದಲ್ಲಿ ವ್ಯತ್ಯಾಸ ಆಗಿದೆ. ಇದು ಒಂದೇ ಸಂದರ್ಭದಲ್ಲ, 2-3 ಸಂದರ್ಭದಲ್ಲಿ ವ್ಯತ್ಯಾಸ ಆಗಿದೆ. ಅದನ್ನು ಪಾರ್ಟಿನೇ ಸರ್ ಮಾಡಬೇಕು, ಪಾರ್ಟಿ ನಾಯಕರೇ ಸರ್ ಮಾಡಬೇಕು. ಅಣ್ಣವರು ಒಂದು ಸ್ವಲ್ಪ ನಾಳೆ ಮುಖ್ಯಮಂತ್ರಿಗಳು ಹೋಗ್ತಾರ ನೋಡೋಣ. ಇದು ನಮ್ಮ ನಾಯಕರಿಗೆ ಮಂತ್ರಿಗಿರಿ ಸಿಗಲಿಲ್ಲ, ನಮಗೇ ಮಂತ್ರಿಗಿರಿ ಸಿಗಲಿಲ್ಲ ಅನ್ನೋರ ಅಸಮಾಧಾನ ಇಲ್ಲಿ ತನಕ ನೋಡಿದ್ರಿ. ಇನ್ನೊಂದು ಅಸಮಾಧಾನ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆ ಸೇರಿಸಿದ್ರೆ ಒಬ್ಬನೂ ಮಂತ್ರಿ ಇಲ್ವಾ? ಅಂಥದ್ದೇನು ಮಾಡಿದೆ ನಮ್ಮ ಜಿಲ್ಲೆ ಅಂತ ಅಲ್ಲಿನ ಕಾಂಗ್ರೆಸ್ ಶಾಸಕರುಗಳು ಕೇಳ್ತಾ ಇರೋ ಪ್ರಶ್ನೆ. ಇದನ್ನು ಹ್ಯಾಂಡಲ್ ಮಾಡೋದು ಒಂದು ಸ್ವಲ್ಪ ಗಂಭೀರ ಆಗಬಹುದಾ ಅಂತ. MC ಸುಧಾಕರ್ ಅವರು ಇದ್ದರು ಸಚಿವರಾಗಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ. ಈ ಸಲ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಒಂದು ಸಭೆ ಮಾಡಲಾಯಿತು, ಸಭೆಯಲ್ಲಿ MC ಸುಧಾಕರ್ ಅವರು ಇದ್ದರು. ಸಿದ್ದರಾಮಯ್ಯನವರನ್ನು ಬೆಂಬಲಿಸಿದ್ದಕ್ಕೆ ನನಗೆ ಈ ಶಿಕ್ಷೆ ಅಂತ ಹೇಳ್ತಾ ಇದ್ದಾರೆ ಅವರು. MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ಇವತ್ತಿನ ಈ ಮೀಟಿಂಗ್ನಲ್ಲಿ ಸುಬ್ಬಾರೆಡ್ಡಿ ಬಾಗೇಪಲ್ಲಿ MLA, ನಾರಾಯಣಸ್ವಾಮಿ ಬಂಗಾರಪೇಟೆ MLA, MC ಸುಧಾಕರ್ ಚಿಂತಾಮಣಿ MLA, ಕೊತ್ತೂರು ಮಂಜುನಾಥ್ ಕೋಲಾರದ MLA, KY ನಂಜೇಗೌಡ ಮಾಲೂರು MLA, MLC ಅನಿಲ್ ಕುಮಾರ್, ಇಷ್ಟು ಜನ ಇದ್ದರು. 2 ಜಿಲ್ಲೆಗೆ ಸೇರಿಸಿ ಒಬ್ಬರನ್ನೂ ಮಂತ್ರಿ ಮಾಡಬೇಕು ಅನ್ನಿಸ್ಲಿಲ್ವಾ ನಿಮಗೆ ಅನ್ನೋದು ಅವರ ಬೇಸಿಕ್ ಪ್ರಶ್ನೆ. ನಾನೇ ಆಗಬೇಕಾಗಿತ್ತು ಅಲ್ಲ. ಆ್ಯಕ್ಚುಲಿ ನಾರಾಯಣಸ್ವಾಮಿ ಬಂಗಾರಪೇಟೆ MLA ಅವರು 5 ಗಂಟೆಗೆ ನಮ್ಮ ಜೊತೆ ಲೈವ್ನಲ್ಲಿದ್ದರು. ಅವರು ಬಹಳ ಫ್ರಸ್ಟ್ರೇಷನ್ನಲ್ಲಿ ಮಾತಾಡಿದರು. ನಮಗೆ ಯಾರು ಸ್ವಾಮಿ ಬಡವ ನೀವು ಮಡಗ್ದಂಗಿರು ಅಂತ ಇರಬೇಕಷ್ಟೇ. ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಅಂದರು ಅವರು. ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಅಂದರು. ಅವ್ರು ಹೇಳಿದ್ರು, ಅಂದರೆ ಮುಖ್ಯಮಂತ್ರಿಗಳ ತಾಳ್ಮೆಯ ಪಾಠ ಮಾಡಿದ್ರಲ್ಲ, ಸ್ವಲ್ಪ ವೇಟ್ ಮಾಡಿ ಎಲ್ಲ ಅವಕಾಶ ಸಿಗುತ್ತೆ ಅಂತ ಹೇಳ್ತಿದ್ದಾರಲ್ಲ ಅಂದಿದ್ದಕ್ಕೆ ಅವ್ರು ಹೇಳಿದ್ರು, DK ಶಿವಕುಮಾರ್ ಅವರು 29ನೇ ವಯಸ್ಸಿಗೆ ಮಂತ್ರಿ ಆದ್ರಿ, ನಮಗೆ 59 ವರ್ಷ, ಇನ್ನೂ ಎಷ್ಟು ತಾಳ್ಮೆಯಿಂದ ಇರೋಣ ಅಂತ ಕೇಳ್ತಾರೆ ಅವರು. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ. ನಾವು ಜನರಿಗೆ ಮಗ ತೋರ್ಸಕ್ಕೆ ಆಗ್ತಾ ಇಲ್ಲ, ನೀವು ಶಾಸಕರು ಅಸಮರ್ಥರ ಅಂತೇಳಿ ನಮ್ಮನ್ನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. 7 ಜನರಲ್ಲಿ ಮಂತ್ರಿ ಪದವಿ ಮಾಡ್ತಕ್ಕಂಥದ್ದು ಯಾರು ಸಮರ್ಥರು ಇಲ್ಲವಾ? ಇವತ್ತು ನಾವೆಲ್ಲ ಮುಖಂಡರು ಹೈಕಮಾಂಡ್ ಅನ್ನ ಸಮಯ ಕೇಳ್ತೀವಿ, ಹೈಕಮಾಂಡ್ ಅನ್ನು ಭೇಟಿ ಮಾಡ್ತೀವಿ. ಹೈಕಮಾಂಡ್ ಬಂದು ನಮ್ಮನ್ನ ಯಾರನ್ನು ಗೆಲ್ಸೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಗೆಲ್ಲಬೇಕು ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷವನ್ನ ಸಂಘಟನೆ ಮಾಡಬೇಕು. ನಮ್ಮ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ಸಮುದಾಯ ಜನರಿಗೆ ಬಹಳಷ್ಟು ತೊಂದರೆ ಆಗಿದೆ. ಅವ್ರು ನಾಳೆ ಬೆಳಿಗ್ಗೆ ನಾವು ಪಕ್ಷದಲ್ಲಿ ಹಿಡಿದುಕೊಳ್ಳೋದಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ನಮ್ಗೆ. ಇಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಪಕ್ಷವನ್ನ ಕಟ್ಟಬೇಕು, ನಮ್ಮ ಅಶೋಕ್ ಪಟ್ಟಣ್ಣವರು ಮತ್ತು ಎಲ್ಲ ಹಿರಿಯರು ಕೂಡ ಯಾರಿಗೆಲ್ಲ ತೊಂದರೆ ಆಗಿದೆ ಅಥವಾ ಅರ್ಹರಿಗೆ ಯಾರು ಮಧ್ಯೆ ಸಿಕ್ಕಿಲ್ಲ ಇವರೆಲ್ಲ ಕೂಡ ಇವತ್ತು ಒಂದು ದೊಡ್ಡ ಸಭೆಯನ್ನು ಮಾಡ್ತಾ ಇದ್ದೀವಿ. ಆ ಸಭೆಯಲ್ಲಿ ಒಟ್ಟಾರೆಯಾಗಿ ಏನ್ ಮಾಡಬೇಕು ಅಂತ ತೀರ್ಮಾನ ತಗೊಳ್ತೇವೆ. ಯಾವತ್ತು ಕೂಡ ಪಕ್ಷಕ್ಕೆ ನಾವು ದ್ರೋಹ ಮಾಡಿಲ್ಲ. ಇಂತಹ ಸಮಯದಲ್ಲಿ ಕೂಡ ನಾವು ಪಕ್ಷದ ಪರವಾಗಿ ನಿಂತ್ರಿ, ಪಕ್ಷದ ಗೌರವ ಉಳಿಸಿದ್ರಿ, ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಸರ್ಕಾರ ಕೊಡ್ತಕ್ಕಂಥ ಕೊಡುಗೆ ಇದೇನಾ? ಕೆಲವು ಜಿಲ್ಲೆಗಳಿಗೆ 3 ಸ್ಥಾನ ಕೊಟ್ಟಿದ್ದೀರಿ, ಕೆಲವು 2 ಸ್ಥಾನ ಕೊಟ್ಟಿದ್ದೀರಿ, ಬಹಳಷ್ಟು 2 ಕೊಟ್ಟಿದ್ದೀರಿ. ಈ 2 ಜಿಲ್ಲೆಗಳಿಗೆ ಇರ್ತಕ್ಕಂಥ 7 ಜನರಲ್ಲಿ ಮಂತ್ರಿ ಪದವಿ ಮಾಡ್ತಕ್ಕಂಥದ್ದು ಯಾರು ಸಮರ್ಥರು ಇಲ್ಲವಾ? ಹಿಂದೆ ಕೂಡ ನನಗೆ ನಂಜೇಗೌಡರಿಗೆ ಆಫರ್ ಬಂತು, ನೀವು ಬಿಜೆಪಿ ಪಾರ್ಟಿಗೆ ಬನ್ನಿ, ನಿಮ್ಮನ್ನು ಮಂತ್ರಿ ಮಾಡ್ತೇವೆ ಅನ್ನೋ ಆಫರ್ ಬಂತು. ನಾವು ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಾ ಚುನಾವಣೆಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ. ಮಂತ್ರಿ ಸ್ಥಾನ ಮಿಸ್ ಆಗಿರುವ ಕೆಲವು ಹಿರಿಯರಿಗೆ, ಸ್ಪೆಷಲಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಯಾರಿದ್ದು ಈಗ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಬಂದಿಲ್ವೋ ಅವರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಫೋನ್ ಮಾಡಿದ್ರಂತೆ. ಫೋನ್ ಮಾಡಿದಾಗ ಆ ವರಿಷ್ಠರು ಸುರ್ಜೇವಾಲಾ ಅವರಿಗೆ ಒಂದಷ್ಟು ಪ್ರಶ್ನೆ ಕೇಳಿದ್ದಾರೆ.
ಜಾತಿ ಸಮೀಕರಣ ಸರಿಯಾಗಿ ಮಾಡಲಾಗಿದೆ ಅಂತ ನಿಮಗೆ ಅನಿಸಿದೆಯಾ? ಮುಂಬೈ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಜಾತಿ ಸಮೀಕರಣ ಸರಿಯಾಗಿ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಕುರುಬ ಮತ್ತು ರೆಡ್ಡಿ ಸಮುದಾಯದವರಿಗೆ ಮುಂಬೈ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ, ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕ ಅಂತ ಆಗ್ಬೋದು, ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಅಂತ ನಿಮಗೆ ಅನಿಸೋದಿಲ್ವಾ? ದಲಿತ ಎಡ ಸಮುದಾಯಕ್ಕೆ ಈ ಭಾಗದಲ್ಲಿ ಅನ್ಯಾಯ ಆಗಿದೆ ಅನ್ನಿಸ್ತಾ ಇಲ್ವಾ? ಈ ಭಾಗದಿಂದ ಮುಸ್ಲಿಮರನ್ನ ಯಾಕೆ ಯಾರನ್ನು ಪರಿಗಣಿಸಲಿಲ್ಲ? ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರನ್ನ ಯಾಕೆ ಸಂಪುಟಕ್ಕೆ ಸೇರಿಸಿಕೊಂಡ್ರಿ? ಸಣ್ಣ ಸಮುದಾಯದ ಮಂಕಾಳು ವೈದ್ಯ ಅವರ ಹೆಸರು ಮೊದಲ ಲಿಸ್ಟ್ನಲ್ಲಿತ್ತು. ಆ ನಂತರ ಪ್ರಬಲ ಸಮುದಾಯದ SS ಮಲ್ಲಿಕಾರ್ಜುನ್ ಅವ್ರನ್ನ ಸೇರಿಸ್ಕೊಂಡು ಇವ್ರನ್ನ ಯಾಕೆ ಕೈ ಬಿಟ್ರಿ? ಈ ಸಲ ಸಚಿವ ಸಂಪುಟದಲ್ಲಿ ಬಹುತೇಕ ಬಿಲಿಯನಿಯರ್ಗಳನ್ನು ಯಾಕೆ ಪರಿಗಣಿಸಿದ್ರಿ ಅಂತ, ಆಗರ್ಭ ಶ್ರೀಮಂತರನ್ನು ಯಾಕೆ ಪರಿಗಣಿಸಿದ್ರಿ? ಏನೋ ಒಂದು ಲಿಸ್ಟ್ ಬಂತು ನನ್ನ ಹತ್ರ, 7 ಜನ ಬಿಲಿಯನಿಯರ್ಗಳಿದ್ದಾರೆ ಅಂತ. ಯಾಕೆ ಅವ್ರನ್ನ ಪರಿಗಣನೆ ಮಾಡಿದ್ರಿ? ವಾಲ್ಮೀಕಿ ಹಗರಣದ ಆರೋಪಿಯನ್ನು ಸಂಪುಟಕ್ಕೆ ಯಾಕೆ ಸೇರಿಸ್ಕೊಂಡ್ರಿ? ನಾಗೇಂದ್ರ ಅವ್ರನ್ನ ತಗೊಂಡಿದ್ದಾರೆ, ಅವ್ರನ್ನ ಯಾಕೆ ಸೇರಿಸ್ಕೊಂಡ್ರಿ ಅನ್ನುವ ಪ್ರಶ್ನೆಗಳನ್ನು ಕೇಳಿದ್ರಂತೆ. ಯಾವ ಪ್ರಶ್ನೆಗಳಿಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಉತ್ತರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ. ಇನ್ನು ದಿನೇಶ್ ಗುಂಡೂರಾವ್ ಬ್ರಾಹ್ಮಣ ಸಮುದಾಯದ ಪ್ರತಿನಿಧಿ ಅನ್ನುವಂತೆ ಇದ್ದಂಥವರು, ಈಗ ಅವರಿಗೆ ಅವಕಾಶ ಇಲ್ಲ. ಅವರು ಸ್ಪೀಕರ್ ಆಗಬಹುದು ಅಂತ ಚರ್ಚೆ ನಾವೇ ಮಾಡಿದ್ವಿ, ಸ್ಪೀಕರೂ ಆಗಲಿಲ್ಲ. ಮಂತ್ರಿಗಳಾಗಿ ಯಾವ ಬ್ರಾಹ್ಮಣರು ಇಲ್ಲ. ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಸಭಾಪತಿ, ಉಪಸಭಾಪತಿಯಾಗಿಯೂ ಇಲ್ಲ. ಅವರು ನನಗೆ ಯಾಕೆ ಅವಕಾಶ ಸಿಕ್ತು ಅರ್ಥ ಆಗ್ತಿಲ್ಲ ಅಂದಿದ್ದಾರೆ. MC ಸುಧಾಕರ್ ಅವರು ನೇರವಾದ ಮಾತು, ಸಿದ್ದರಾಮಯ್ಯನವ್ರ ಜೊತೆ ಇದ್ದೆ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ದ್ವೇಷ ಮಾಡಿದ್ರು ಅಂತ. ರಹೀಂ ಖಾನ್ ಮಾತಾಡಿದ್ದಾರೆ, ನಮ್ಮ ಭಾಗದಲ್ಲಿ ಮುಸ್ಲಿಮರಿಗೆ ಯಾಕೆ ಅವಕಾಶ ಕೊಡಲಿಲ್ಲ ಅಂತ. ಕೇಳಿಸ್ಕೊಳ್ಳಿ. ಇಲ್ಲ, ಇದುವರೆಗೂ ಇರಲಿಲ್ಲ. ಹೌದು, ನೀವು ಹೇಳ್ದಂಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ ಇದುವರೆಗೂ ಇರಲಿಲ್ಲ. ಇದೇ ಪ್ರಥಮ ಬಾರಿಗೆ ನಮ್ಮ ಸಮುದಾಯವ್ರದ್ದು ನಮ್ಮ ಸಮುದಾಯವ್ರದ್ದು ಯಾರೂ ಕೂಡ ಇಲ್ಲದೇ ಇರತಕ್ಕಂಥದ್ದು ಆಗಿರುವಂಥದ್ದು. ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಏನಕ್ಕೋಸ್ಕರ ತೆಗೆದು ಏನು ಕಾರಣ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತು ಕೊಟ್ಟ ಏನು ಹೇಳಿ ಅದೇ ಒಂದು ನೋವಿನ ವಿಷಯ. ಇಲ್ಲ ಯಾರು ಯಾರು ಮಾತಾಡಿ ನನಗೆ ಅದು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಅದೇ ಒಂದೇ ನಾನೇನು ಮಂತ್ರಿ ಆಗಲೇಬೇಕು ಅಂತ ಆ ಥರ ಏನು ವಿಷಯ ಏನಲ್ಲ. ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 3 ವರ್ಷ ಆದಮೇಲೆ ನಾನೇ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಸ್ವಯಂ ಪ್ರೇರಣೆಯಿಂದ ಬಿಟ್ಟು ಹೋಗಿರೋನು. ಅಂದರೆ ಮಂತ್ರಿ ಸ್ಥಾನ ಇಲ್ಲದೇ ನಾವು ಇರೋಕ್ಕಾಗಲ್ಲ ಅಂತ ಏನಲ್ಲ. ಆದರೆ ನನಗಿನ್ನೂ ಯಾಕೆ ತೆಗ್ದಿದ್ದೀವಿ ಅಂತ ನಮಗೆ ಸ್ಪಷ್ಟವಾದಂಥ ಒಂದು ಕಾರಣಗಳೇನು ನಮಗೇನು ಹೇಳಿಲ್ಲ. ನೋಡಿ, ಕಾರಣ ಎಲ್ಲರಿಗೂ ಗೊತ್ತಿದೆ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು, ಅವರು ಸಮೀಪವಾಗಿದ್ವಿ ಅಂತಕ್ಕಂಥ ಒಂದೇ ಒಂದು ಕಾರಣ ಇವತ್ತು ನನಗೆ ಮುಳುವಾಯಿತು. ಮಾನ್ಯ ಸಿದ್ದರಾಮಯ್ಯನವರು ಬದಲಾವಣೆ ಆದ ಕೂಡಲೇ ನಮ್ಮನ್ನೆಲ್ಲರನ್ನೂ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಅವತ್ತಿಂದ ಪ್ರಾರಂಭ ಆಯಿತು. ಅವರ ಹೇಳಿಕೆ ಪಕ್ಷ ತಾಯಿ ಸಮಾನ ಅಂತ ಹೇಳ್ತೀವಿ. ಪಕ್ಷ ಅಂತಕ್ಕಂಥದ್ದು ತಾಯಿ ಸಮಾನ ಅಂತ ಹೇಳ್ಬಿಟ್ಟು ಹಂಗಾರೆ ನೀವು ದ್ರೋಹ ಮಾಡೇ ಇಲ್ವಾ ಪಕ್ಷಕ್ಕೆ? ಅವತ್ತು ತಪ್ಪುಗಳು ಇವತ್ತು ಎಲ್ಲ ಅವರವರ ಅನುಕೂಲಕ್ಕೆ ಎಲ್ಲರೂ ತಪ್ಪುಗಳು ಮಾಡ್ತಾ ಇದ್ದಾರೆ. ಆದರೆ ಅವ್ರು ಮಾತ್ರ ಪಕ್ಷದ ಭಾಳ ನಿಷ್ಠಾವಂತರು, ಬೇರೆಯವರೆಲ್ಲ ಪಕ್ಷಕ್ಕೆ ನಿಷ್ಠಾವಂತರಲ್ಲ. ಎಲ್ಲ ನೋಡಿ, ಇವೆಲ್ಲ ಬಾಯಿ ಮಾತಿಗೆ 1000 ಮಾತಾಡ್ಬೋದು, ನಾವು ಯಾವುದನ್ನ ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಏರಿಯಾ, ಟೋಟಲಿ ನಾರ್ತ್ ಕರ್ನಾಟಕ ಏರಿಯಾ ಮೊದಲು ನಿಜಾಮ್ ಕಂಟ್ರೋಲ್ನಲ್ಲಿತ್ತು. ಮುಸ್ಲಿಮ್ಸ್ ಪಾಪ್ಯುಲೇಷನ್, ಕ್ರಿಶ್ಚಿಯನ್ ಪಾಪ್ಯುಲೇಷನ್, ದಲಿತ್, ಬ್ಯಾಕ್ವರ್ಡ್ ಎಲ್ಲ ಪಾಪ್ಯುಲೇಷನ್ ಇದ್ದಾರೆ. ಎಲ್ಲರದ್ದು ಆಸೆ ಇತ್ತು ಈ ಭಾಗ್ಯ ಮೈನಾರಿಟಿ ಕೊಡ್ತಾರೆ. ಮತ್ತು ಬೇರೆ ಕಮ್ಯುನಿಟಿಗೆ ಕೊಟ್ಟಿದ್ದಾರೆ, 7 ಜನರಲ್ ಕಮ್ಯುನಿಟಿಗೆ ಕೊಟ್ಟಿದ್ದಾರೆ. ಅಸಮಾಧಾನಗೊಂಡಿರುವ ಎಲ್ಲರ ಅಳಲನ್ನು ನಿಮ್ಮ ಮುಂದೆ ತೋರಿಸಿದ್ವಿ. ಹೆಣ್ಣುಮಕ್ಕಳು ಏನು ಹೇಳ್ತಿದ್ದಾರೆ ಅಂತ ತೋರಿಸದೆ ಹೋದರೆ ತಪ್ಪಾಗತ್ತೆ. ಮಹಿಳೆಯರೇ ಇಲ್ಲದೆ ಇರುವ ಕ್ಯಾಬಿನೆಟ್ ಈಗ DK ಶಿವಕುಮಾರ್ ಅವರದ್ದು. ಗಾಯತ್ರಿ ಶಾಂತೇಗೌಡ ಅವ್ರದ್ದೊಂದು ಹೆಸರು ಬಂದಿತ್ತು. ಸಿದ್ದರಾಮಯ್ಯನವರು ಅದು ಯಾವ ಮಟ್ಟಿಗೆ ಹಠಕ್ಕೆ ಬಿದ್ದರು ಅಂದರೆ, ನೆನ್ನೆನೂ ಹೇಳಿದೆ ನಾನು, ಒಂದು ಕಡೆ ಗಾಯತ್ರಿ ಶಾಂತೇಗೌಡ ಅವ್ರನ್ನ, ಇನ್ನೊಂದು ಕಡೆ ಬಸವರಾಜ ಶಿವಣ್ಣ ಅವ್ರನ್ನ ಕೂಡಿಸ್ಕೊಂಡು ಹೇಳಿದ್ರಂತೆ, ನಾನೇ ತಡೆ ಹಿಡಿದಿದ್ದೀನಮ್ಮ ನಿನ್ನ ಹೆಸರನ್ನು, ನೀನು ಬೇಕಿದ್ರೆ ಹೋಗಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಿದ್ರೆ ಸ್ವೀಕರಿಸು, ನನ್ನ ಮಗ ಯತೀಂದ್ರ ಹತ್ರ ನಾನು ರಾಜೀನಾಮೆ ಕೊಡಿಸ್ತೀನಿ ಅಂತ ಹೇಳಿದ್ರಂತೆ. ಅಲ್ಲಿಗೆ ಎಲ್ಲಿಗೆ ಹೊಡೆದು ರೇಟ್ ಬೀಳುತ್ತೋ ಅಲ್ಲೇ ಹೊಡೆದ್ಬಿಟ್ರು ಸಿದ್ದರಾಮಯ್ಯನವರು. ಅಂತಿಮವಾಗಿ ಏನಾಯಿತು, 20 ಜನರ ಲಿಸ್ಟ್ ಬಂದಿತ್ತು, 19 ಜನ ಪ್ರಮಾಣ ವಚನ ಸ್ವೀಕರಿಸಿದರು. ಮಹಿಳೆಯರೇ ಇಲ್ಲದ ಕ್ಯಾಬಿನೆಟ್ಟು, ಒಂದು ಸ್ಥಾನ ಖಾಲಿ ಇದೆ, ಅದನ್ನು ಮಹಿಳೆಯರಿಗೆ ಕೊಡ್ತಾರೆ. ಅದನ್ನೇನು ಮಹಿಳೆಯರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ರಾಕೆಟ್ ಸೈನ್ಸ್ ಏನು ಬೇಕಾಗಿಲ್ಲ. ಈಗ 7 ಜನ ಪ್ರಯತ್ನ ಪಡ್ತಾ ಇರೋದು ಅದಕ್ಕೆ, ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ 7 ಜನ ಪ್ರಯತ್ನ ಪಡ್ತಾ ಇದ್ದಾರೆ.
ಲಕ್ಷ್ಮೀ ಹೆಬ್ಬಾಳ್ಕರ್, ಅನ್ನಪೂರ್ಣ ತುಕಾರಾಮ್, ಸಂಡೂರಿನ MLA ಅವರು ಬೈ ಎಲೆಕ್ಷನ್ನಲ್ಲಿ ಗೆದ್ದು ಬಂದಿದ್ದಾರೆ, ಫಸ್ಟ್ ಟೈಮ್ MLA. ಉಮಾಶ್ರೀ ಅವರು, ನಯನಾ ಮೋಟಮ್ಮ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮಹಿಳಾ ಪ್ರಾಧಾನ್ಯತೆ ಕೊಟ್ಟಿಲ್ಲ ಅನ್ನುವಂಥದ್ದು ಅದು ನಮಗೂ ಕೂಡ ಎಲ್ಲೋ ಒಂದು ಹಂತದಲ್ಲಿ, ಬಟ್ ಒಂದು ಸೀಟ್ ಇದೆ ಮಹಿಳೆಗೆ ಮೀಸಲು ಅಂತ ಇದೆ. ಒಬ್ರಿಗೆಲ್ಲ 2-3 ಜನ ಆಗಬೇಕಾಗಿತ್ತು, ಆಗಲಿ, ಆದರೆ ಇದನ್ನು ಕೂಡ ಬೇಗ ಮಾಡಲಿ ಅಂತ ಅಂದ್ಕೊಳ್ತೀನಿ. ಹೌದು, ನಾವು ಮಹಿಳಾ ಒಂದು ಇದರಲ್ಲಿ ಕೇಳಿದ್ದೀವಿ, ನಾವು ಕೂಡ ಆಕಾಂಕ್ಷೆ ಇದ್ದೀವಿ. ಪಕ್ಷ ವಹಿಸಿದಂಥ ಎಲ್ಲ ಜವಾಬ್ದಾರಿಗಳನ್ನು ಅವರು ಪ್ರಾಮಾಣಿಕವಾಗಿ ನಿರ್ವಹಿಸಿರ್ತಕ್ಕಂಥ ಒಂದು ಆಧಾರದ ಮೇಲೆ ನಾವು ಇವತ್ತು ಸಚಿವ ಸ್ಥಾನವನ್ನು ಕೇಳಿದ್ದೀವಿ. ಈ ಒಂದು ಸ್ಥಾನ ಖಾಲಿ ಇದೆ, ಇದೆಯಾ ಮೇಡಮ್ ನಿಮಗೆ? ಯಾಕಂದ್ರೆ ಅಲ್ಲ, ಮನವಿ ಮಾಡ್ಕೊಂಡಿದ್ವಿ, ಹೈಕಮಾಂಡ್ಗೆ ಬಿಟ್ಟು ವಿಚಾರ. ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ರ ಮೇಡಮ್? ಹೌದು, ಸಿದ್ದರಾಮಯ್ಯನವರು ಕೂಡ ಭೇಟಿ ಮಾಡಿ, ಎಲ್ಲರಿಗೂ ಭೇಟಿ ಮಾಡಿ ನಾವು ಮನವಿ ಮಾಡಿ. ಮಹಿಳೆಯರಿಗೆ ಇವತ್ತು ಸ್ಥಾನಮಾನ ಕೊಟ್ಟಿಲ್ಲ, ನಾವು ಆ ಆಧಾರದ ಮೇಲೆ ಕೇಳಿದ್ದೀವಿ. ಇಲ್ಲಿ ಮಹಿಳೆಯರಿಗೆ ಯಾವ ಕೋಟಾ ಅಂತೇಳಿ ಬರಲ್ಲ, ಒಟ್ಟು ಒಬ್ಬ ಮಹಿಳೆಗೆ ಅಥವಾ 2 ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋದು ಇದೆ. ಅದರ ಆಧಾರದ ಮೇಲೆ ನಾವು ಕೇಳಿ. ನಾನು ಆಕಾಂಕ್ಷೆ ಆಗಿದ್ದಿದ್ದು ನಿಜ, ಈಗ ಉಪಸಭಾಪತಿಗೆ ಅವಕಾಶ ಕೊಟ್ಟಿರೋದು ನಿಜ. ಅದರ ಮೇಲೂ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾನು ಸ್ವೀಕಾರ ಮಾಡಲೇಬೇಕಾಗತ್ತೆ. ಮಹಿಳೆಯರಿಗೆ ಅಟ್ಲೀಸ್ಟ್ 1-2-3 ಸ್ಥಾನ ಕೊಡ್ತಾರೆ ಅಂತ ಒಂದು ಆಸೆ ನಾವೆಲ್ಲರೂ ಇಟ್ಕೊಂಡಿದ್ವಿ. ಆಮೇಲೆ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೂಡ ಸಿಗಬೇಕಾಗಿತ್ತು. ನಾವು 5 ಶಾಸಕರು ಗೆದ್ದು ಬಂದಿದ್ದೀವಿ, ಇನ್ನೂ ಪ್ರಯತ್ನಕ್ಕೆ ಪ್ರತಿಫಲ ಇಲ್ಲಿವರೆಗೂ ಸಿಕ್ಕಿಲ್ಲ. ಮಹಿಳೆಯರಿಗೆ ಕೊಡಲೇಬೇಕಾಗುತ್ತೆ, ಯಾಕಂದರೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಿಲ್ಲ ಅಂದರೆ ಪಕ್ಷಕ್ಕೆ ನನಗನ್ಸುತ್ತೆ ಅದು ಹಿನ್ನಡೆ. ಮತ್ತು ನಾವು ಪಕ್ಷ ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ನನಗೆ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ. ನನಗೆ ಸರ್ಕಾರದ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ, ಪಕ್ಷದ ಪರವಾಗಿ ನನಗೆ ಎಲ್ಲ ಅರ್ಹತೆ ಇದೆ, ಅದನ್ನು ನಿಭಾಯಿಸಿ ತೋರಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ. ಇಲ್ಲಿ ಮಾತನಾಡಿದ 4 ಮಹಿಳೆಯರ ಪೈಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಉಮಾಶ್ರೀ ಅವರು ಈ ಹಿಂದೆ ಮಂತ್ರಿ ಆಗಿದ್ದವರು. ನಯನಾ ಮೋಟಮ್ಮ ಮತ್ತು ಅನ್ನಪೂರ್ಣ ತುಕಾರಾಮ್ ಅವರು ಮೊದಲ ಸಲ ಮಂತ್ರಿ ಆಗಬೇಕು ಅಂತ ಬಯಸ್ತಾ ಇರುವವರು, ಮೊದಲನೇ ಸಲ MLA ಆಗಿರೋರು. ನಯನಾ ಮೋಟಮ್ಮ ಅವರು 2023 ಜನರಲ್ ಎಲೆಕ್ಷನ್ನಲ್ಲಿ ಗೆದ್ದಿದ್ದಾರೆ. ಸಂಡೂರಿನಲ್ಲಿ ತುಕಾರಾಮ್ ಅವರು ಗೆದ್ದಿದ್ದರು 2023 ಎಲೆಕ್ಷನ್ನಲ್ಲಿ. 2024ಕ್ಕೆ ಬಳ್ಳಾರಿ MP ಟಿಕೆಟನ್ನು ಕಾಂಗ್ರೆಸ್ ಅವರಿಗೆ ಕೊಡ್ತು. ಅವರು ಗೆದ್ದು MP ಆಗಿ ಹೋದರು. ಸಂಡೂರು ಖಾಲಿ ಆಯ್ತಲ್ಲ MLA, ಅದನ್ನು ಅವರ ಪತ್ನಿ ಅನ್ನಪೂರ್ಣ ಅವರಿಗೆ ಟಿಕೆಟ್ ಕೊಟ್ಟರು. ಸಂಡೂರು ಬೈ ಎಲೆಕ್ಷನ್ನು ಗೆದ್ದುಕೊಂಡಿತು ಕಾಂಗ್ರೆಸ್ಸು. ತುಕಾರಾಮ್ ಅವರ ವಾದ ಏನು? ನೀವು ಹೇಳಿದ್ದಕ್ಕೆ ನಾನು MP ಎಲೆಕ್ಷನ್ಗೆ ನಿಂತ್ಕೊಂಡು ದಿಲ್ಲಿಗೆ ಹೋಗಿದ್ದೀನಿ MP ಆಗಿ. ಅಕಸ್ಮಾತ್ ನಾನು MLA ಆಗಿ ಮುಂದುವರೆದಿದ್ದರೆ ಈಗ ನನಗೆ ಸಿಗ್ತಿತ್ತು ಮಂತ್ರಿ ಸ್ಥಾನ. ನನ್ನ ಸೀನಿಯಾರಿಟಿ ಆಧಾರದ ಮೇಲೆ ಬಳ್ಳಾರಿಯಿಂದ ನನಗೆ ಸಿಗ್ತಿತ್ತು. ಯಾಕೆ? ನಾಗೇಂದ್ರ ಮೇಲೆ ಆರೋಪ ಇತ್ತು, ಅವರು ವಾಲ್ಮೀಕಿ ಹಗರಣದಲ್ಲಿ ರಾಜೀನಾಮೆ ಎಲ್ಲ ಆಗಿತ್ತಲ್ಲ, ನಾನೇ ಮಂತ್ರಿ ಆಗ್ತಿದ್ದೆ. ಪಕ್ಷದ ಆದೇಶ ಪಾಲಿಸಿದ್ದಕ್ಕೆ ಮಂತ್ರಿಯಾಗುವ ಅವಕಾಶ ನಾನು ತಪ್ಪಿಸ್ಕೊಂಡಿದ್ದೀನಿ, ನನ್ನ ಹೆಂಡತಿ ಮಂತ್ರಿ ಮಾಡಿ ಅಂತಾರೆ ಅವರು. ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ. ಇನ್ನು ರಾಜೀನಾಮೆಯ ಬೆದರಿಕೆಗಳು, ರಾಜೀನಾಮೆಗಳು, ಇದೆಲ್ಲದಕ್ಕೂ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟ ಎಚ್ಚರಿಕೆ ಕೊಟ್ಟರು. ಅಂದರೆ ಈ ಹಿಂದೆ ಆಗದೆ ಸ್ಥಾನ ತಪ್ಪಿಸಿಕೊಂಡು ಒದ್ದಾಡಿದವರ ಪೈಕಿ ಅನೇಕರು ಮುಖ್ಯಮಂತ್ರಿಗಳೇ ಆಗಿದ್ದಾರೆ ರಾಜ್ಯಕ್ಕೆ. ತಾಳ್ಮೆಯಿಂದ ಇರಿ, ಇಷ್ಟಾಗಿಯೂ ಯಾರಾದರೂ ರಾಜೀನಾಮೆ ಕೊಟ್ಟರೆ 5 ನಿಮಿಷದಲ್ಲಿ ಸ್ವೀಕಾರ ಮಾಡಿಬಿಡ್ತೀವಿ ಅಂದ್ರವರು. ರಾಜೀನಾಮೆ ಕೊಡೋದಕ್ಕೆ ಬಂದರೆ ಕ್ಷಣ ಮಾತ್ರದಲ್ಲೇ ಅಂಗೀಕಾರ ಮಾಡ್ತೀವಿ. ಬೋರ್ಡು ಕಾರ್ಪೊರೇಷನ್ ಅವರಿಗೆ 2.5 ವರ್ಷ ಅಧಿಕಾರ, ಮಂತ್ರಿಗಳಿಗೂ ಮುಂಚೆ 2.5 ವರ್ಷ ಅಧಿಕಾರ ಅಂತ ಹೇಳಿದ್ವಿ ನಾವು ಅಂತ. ಕೇಳಿಸ್ಕೊಳ್ಳಿ. ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಬೇರೆ ಕಾಲ, ಸಿದ್ದರಾಮಯ್ಯವ್ರ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ಬರು ತಾಳ್ಮೆಯಿಂದ ಇರಲಿಲ್ವಾ? ನೆನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರಲಿಲ್ಲ, ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗಲಿಲ್ವಾ? ಇವೆಲ್ಲ ಪೇಷನ್ಸಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ನು ರಿವ್ಯಾಂಪ್ ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯಿತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು, ಅದನ್ನು ನಾವು ಮುಂಚಿತವಾಗಿ. ಇನ್ನು ಸ್ವಲ್ಪ ಟಫ್ ಕೇಸ್ ಅನ್ನಿಸ್ತಾ ಇರೋದು ಕಾಂಗ್ರೆಸ್ ವರಿಷ್ಠರಿಗೆ ಇಂಡಿ MLA ಯಶವಂತರಾಯಗೌಡ ಪಾಟೀಲರದ್ದು. ಅವರು ಔಟ್ರೈಟ್ ಫೈಟಿಗೆ ಇಳಿದಂಗೆ ತಯಾರಾಗಿಬಿಟ್ಟಿದ್ದಾರೆ. ಅವರು ನೆನ್ನೆ ರಾಜೀನಾಮೆ ಬರ್ಕೊಂಡು ಬಂದು ಕೊಟ್ಟು ಬಿಟ್ಟರು. ಡೆಪ್ಯೂಟಿ ಸ್ಪೀಕರ್ ಕೈಗೆ ರಾಜೀನಾಮೆನೂ ಕೊಟ್ಟಿದ್ದಾರೆ. ಅಂಗೀಕಾರ ಮಾಡಿ ಅಂತಿದ್ದಾರೆ ಅವರು.
ಅವರನ್ನು ಸ್ವತಃ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮನೆಗೆ ಹೋಗಿ ಭೇಟಿಯಾಗಿ ಮಾತಾಡೋದು. 2 ತಾಸು ಡಿಸ್ಕಷನ್ ಆಗಿದೆ. ಇವ್ರು ಏನು ಪ್ರಾಮಿಸ್ ಮಾಡಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಗೊತ್ತಿಲ್ಲ. ಯಾಕಂದರೆ ನಿಗಮ ಮಂಡಳಿ ಕೊಟ್ಟರೆ ಓಕೆನಾ ಅಂತಂದಾಗ 2023ರಲ್ಲೇ ಕೊಡೋದಕ್ಕೆ ಬಂದಿದ್ರು. ಆವಾಗಲೇ ಬೇಡ ಅಂದಿದ್ದೀನಿ ನಾನು, ಈಗ ಯಾಕೆ ತಗೊಳ್ಳಿ ನಿಗಮ ಮಂಡಳಿ ಅಂತ ಕೇಳಿದ್ರು ಅವರು ಯಶವಂತರಾಯಗೌಡ ಪಾಟೀಲರು. 2 ತಾಸು ಮಾತುಕತೆ ಆಯಿತು. ಹೇಳಿದ್ದನ್ನೆಲ್ಲವನ್ನೂ ಕೇಳಿಸಿಕೊಂಡು ನನ್ನ ಕ್ಷೇತ್ರದ ಜನರ ಜೊತೆ ಮಾತಾಡಿ ತೀರ್ಮಾನ ಹೇಳ್ತೀನಿ ಅಂತ ಹೇಳಿ ಕಳಿಸಿದಾರಂತೆ ಯಶವಂತರಾಯಗೌಡ ಪಾಟೀಲರು. ಅವ್ರು ಹೇಳಿದರು ಎನ್ನಲಾದ ಮಾಹಿತಿ ನಮಗೆ ಬಂದದ್ದು, ಕಾಂಗ್ರೆಸ್ ಪಕ್ಷ ಕಟ್ಟುವಾಗ ನಾವೆಲ್ಲ ನಿಮಗೆ ಬೇಕು ಅಷ್ಟೇ, ನೀವು ಚುನಾವಣೆ ಸಂದರ್ಭದಲ್ಲೇ ಮಾತು ಕೊಟ್ಟಿದ್ರಿ, ಕೆಲವರಿಗೆ ಮಾತ್ರ ಪದೇ ಪದೇ ಅವಕಾಶ ಕೊಡ್ತಾ ಇದ್ದೀರಿ, ಇದನ್ನು ನಾವು 40 ವರ್ಷಗಳಿಂದ ಸಹಿಸಿ ಸಾಕಾಗಿದೆ, ಮೊದಲು ಜನರ ಜೊತೆ ಮಾತಾಡಿ ಆ ನಂತರ ನಿರ್ಧಾರ ಮಾಡ್ತೀನಿ ಅಂತ ಯಶವಂತರಾಯಗೌಡ ಪಾಟೀಲರು ಹೇಳಿದಾರಂತೆ. ನಾನೇನು ಹೇಳಿದೆ, ನಾನು MB ಪಾಟೀಲರಿಗೂ ಯಶವಂತರಾಯಗೌಡ ಪಾಟೀಲರಿಗೂ ಸಮಸ್ಯೆ ಇದೆ. ಅಲ್ಲಿ ನೇರ ಆರೋಪ ಮಾಡಿದ್ರು 2028ರಲ್ಲಿ ಯಾರು ಗೆಲ್ತಾರೆ ನಾನು ನೋಡೇ ಬಿಡ್ತೀನಿ ಅಂತ. ಅದನ್ನು ಹೇಳಿದ್ದಾರೆ. ಕೆಲವರಿಗೆ ಪದೇ ಪದೇ ಅವಕಾಶ ಕೊಡ್ತಾ ಇದ್ದೀರಿ ಅಂದರೆ MB ಪಾಟೀಲರಿಗೆ ಪದೇ ಪದೇ ಅವಕಾಶ ಕೊಡ್ತೀರಿ ಅನ್ನೋ ಅಸಮಾಧಾನ ಅವರಿಗೆ. ಇನ್ನು KN ರಾಜಣ್ಣ ಅವರು ಮಾತಾಡಿದ್ದಾರೆ. KN ರಾಜಣ್ಣ ಅವ್ರದ್ದು ಬೇರೆ ಅದೇ ಕೇಸು. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದವರು ರಾಹುಲ್ ಗಾಂಧಿ ಅವರಿಗೆ ಮುಜುಗರವಾಗುವಂಥ ಹೇಳಿಕೆ ಕೊಟ್ಟಿದ್ದರು ಅನ್ನುವ ಕಾರಣಕ್ಕಾಗಿ ಅವರನ್ನು ಕ್ಯಾಬಿನೆಟ್ನಿಂದ ಹೊರಗಿಡುವ ನಿರ್ಧಾರಕ್ಕೆ ಬರಲಾಯಿತು. ರಾಜೀನಾಮೆ ಕೊಡ್ತೀನಿ ಅಂದರೆ ಇಲ್ಲ, ಅವರು ವಜಾನೆ ಮಾಡಬೇಕು ಅಂತ ಹೇಳಿದರು. ವಜಾನೆ ಮಾಡಲಾಯಿತು KN ರಾಜಣ್ಣ ಅವರನ್ನು. ಅವರು ತುಮಕೂರಿಗೆ ಯಾಕೆ ಒಂದೇ ಸ್ಥಾನ ಅಂತ ಕೇಳ್ತಾ ಇದ್ದಾರೆ. 3 ಸಲ ಯಾಕೆ ಲಿಸ್ಟ್ ಬದಲಾವಣೆ ಮಾಡಿದ್ರಿ ಅಂತಿದ್ದಾರೆ. ಅರ್ಧಕ್ಕೆ ಮುಖ್ಯಮಂತ್ರಿಗಳನ್ನು ಇಳಿಸಿದಾಗಲೆಲ್ಲ ಕರ್ನಾಟಕದಲ್ಲಿ ಆ ಪಕ್ಷ ಚುನಾವಣೆ ಸೋತಿದೆ ಅಂತ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ನಡವಳಿಕೆಯ ಮೇಲೆ ಮುಂದಿನ ಚುನಾವಣೆ ಹೆಂಗಾಗತ್ತೆ ಅನ್ನೋದು ನಿರ್ಧಾರ ಆಗುತ್ತೆ ಅಂದಿದ್ದಾರೆ. ಅವರಂಗೆ ಅಸಮಾಧಾನ ಅವರ ಮಗನಿಗೂ ಆಗಿದೆ. ರಾಜಣ್ಣ ಅವರ ಮಗ ರಾಜೇಂದ್ರ ಅವರಿಗೆ ಅಸಮಾಧಾನ. ಅವರು ಸಿದ್ದರಾಮಯ್ಯನವ್ರಿಗೆ ಬೇಜಾರಾಗಿದೆ, ಅದಕ್ಕೆ ಸಚಿವ ಸಂಪುಟ ವಿಸ್ತರಣೆಗೆ ಅವ್ರು ಹೋಗಿಲ್ಲ ಅಂದರು. ಕೇಳಿಸ್ಕೊಳ್ಳಿ. ನಮ್ಮ ಜಿಲ್ಲೆ ಒಂದಾರು ಇದೆ. ಕೋಲಾರ 7 ಜನ MLAಗಳಿದ್ದಾರೆ. ಈಗ ಅಂತ ಜಿಲ್ಲೆನಲ್ಲೂ ಒಬ್ರಿಗೂ ಕೊಡ್ಲಿಲ್ಲ ಅಂದ್ರೆ ಜಿಲ್ಲೆನಲ್ಲಿರ್ತಕ್ಕಂಥ ಮೈಕ್ರೋ ಲೆವೆಲ್ ಸಮಸ್ಯೆಗಳೇನಿರ್ತವೆ ಅದ್ರದ್ದು ಪರಿಚಯ ಇರೋದಿಲ್ಲ. ಅದು ಆ ಜಿಲ್ಲೆಯವರಾದ್ರೆ ಅವನಿಗೆ ಗೊತ್ತಿರುತ್ತೆ. ಬೇರೆ ಜಿಲ್ಲೆಯವರು ಉಸ್ತುವಾರಿ ಸಚಿವರಾಗಿ ಅಲ್ಲಿ ಹೋದಾಗ ಅವರಿಗೆ ಅದರ ಒಂದು ಪರಿಚಯ ಇರೋದಿಲ್ಲ ಅಂತಕ್ಕಂಥದ್ದು ನನ್ನ ಅನುಭವದ ಮೇಲೆ ಹೇಳ್ತಕ್ಕಂಥ ಮಾತು. ಎಲ್ಲ ಜಿಲ್ಲೆಗೂ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು ಸೂಕ್ತ. 3 ಸರಿ ಆಗಿರೋದು, 2 ಸರಿ ಅಲ್ಲ. ಇದು ಕಾಂಗ್ರೆಸ್ ಹೈಕಮಾಂಡ್ ಇತಿಹಾಸದಲ್ಲಿ ಇದು ಪ್ರಪ್ರಥಮ ಬಾರಿ ಆಗಿರ್ತಕ್ಕಂಥದ್ದು. ದಿ ಕ್ರೆಡಿಬಿಲಿಟಿ ಆಫ್ ದಿ ಹೈಕಮಾಂಡ್ ವಿಲ್ ಬಿ ಎರೋಡೆಡ್. ಹೈಕಮಾಂಡ್ ನಲ್ಲಿ ಪಟ್ಟಿ ಇಟ್ಕೊಂಡು ಎಲ್ಲರನ್ನು ಕೂಡಿಸ್ಕೊಂಡು ಏನಪ್ಪ ಈ ಜಿಲ್ಲೆ ಮಾಡಿದ್ರೆ ಇವ್ರು ಮಾಡಿದ್ರೆ ಏನು ಅಂತ ಅಂದ್ರೆ ಇವ್ರಿಗೆ ದೀಸ್ ಆರ್ ಆಲ್ ದಿ ಪರ್ಸನ್ಸ್ ಹೂ ಆರ್ ಫೆಲ್ಟ್. ಅದೆಲ್ಲ ಏನು ಪರಿಣಾಮ, ಸತ್ಪರಿಣಾಮನೋ ದುಷ್ಪರಿಣಾಮನೋ ಮುಂದೆ ದಿನಮಾನಗಳಲ್ಲಿ ನೋಡೋಣ. ಒಂದು ನಮ್ಮ ಇತಿಹಾಸ ನೋಡ್ಕೊಳ್ಳಪ್ಪ ನೀವು. ಎಲ್ಲೆಲ್ಲಿ 5 ವರ್ಷದ ಟರ್ಮಲ್ಲಿ ತೆಗೆದಿದ್ದಾರೆ, ಯಾವ್ಯಾವ ಪಕ್ಷದ ಸರ್ಕಾರಗಳು ಬದಲಾವಣೆ ಮಾಡಿದ ನಾಯಕತ್ವನ, ಅವೆಲ್ಲ ಮುಂದಿನ ಚುನಾವಣೆ ನೆಲ ಕಚ್ಚಿರೋದೆ. ನೀವು ಹಿಂದಿನಿಂದ ನೋಡ್ಕೊಂಬನ್ನಿ. ನೀವು ಹಿಂದೆ ವೀರೇಂದ್ರ ಪಾಟೀಲ್ ತೆಗೆದ್ರು, ಆಗ ಬಂಗಾರಪ್ಪನ್ ಮಾಡಿದ್ರು, ಆಮೇಲಿಂದ ಬಂಗಾರಪ್ಪನ್ ತೆಗೆದ್ರು, ವೀರಪ್ಪ ಮೊಯ್ಲಿ ಮಾಡಿದ್ರು. ನೆಕ್ಸ್ಟ್ ಏನಾಯ್ತು, 40 ಸೀಟುಗಳಿತ್ತು. ಅದೇ ರೀತಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಯಡಿಯೂರಪ್ಪನ್ ತೆಗೆದ್ರು, ಇವರು ಮಾಡಿದ್ರು, ಸದಾನಂದ ಗೌಡನ್ ತೆಗೆದ್ರು, ಶೆಟ್ರು ಮಾಡಿದ್ರು. ಏನಾಯ್ತು ಮುಂದಕ್ಕೆ ಅದು ನಿಮ್ಗೆಲ್ಲ ಗೊತ್ತಿರ್ತದೆ. ನಮ್ಮ ಕೈಲಿ ಯಾಕೆ ಹೇಳ್ಸಕ್ ಹೋಗ್ತೀವಿ? ಸಿದ್ದರಾಮಯ್ಯನವ್ರ ನಡವಳಿಕೆ ಮೇಲೆ ಹೋಗ್ತದೆ. ಈಗ ಅವ್ರನ್ನ ನಿಂತ್ಕೊಳ್ಳಲ್ಲ ಚುನಾವಣೆಗೆ ಅಂತ ಹೇಳ್ತಾರೆ. ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳೋದೇ ಒಂದು ದೊಡ್ಡ ಡ್ಯಾಮೇಜ್. ಇಲ್ಲ, ಒಂದು ಆಶಾಭಾವನೆ ಇತ್ತು, ತಂದೆಯವ್ರಿಗೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಈಗ ನೇರವಾಗಿ ಮಾತಾಡಿ ಅದನ್ನ ಫಲಾನುಭವಿ ರಾಜಣ್ಣವರು ಹಗರಣ ಏನಾಗಿಲ್ಲ. ಅದೇ ಅವತ್ತು ಸಂದರ್ಭದಲ್ಲಿ ಮಾತಾಡಿದಾಗ ಸಚಿವಗಿರಿನ ಅವತ್ತು ತೆಗೆದಿದ್ರು, ಮತ್ತೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ನೇರವಾಗಿ ನುಡಿಯುವಂಥದ್ದು ಇವತ್ತಿನ ರಾಜಕೀಯದಲ್ಲಿ ಸಂದರ್ಭದಲ್ಲಿ ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ. ಸರಿಪಡಿಸ್ಬೇಕಲ್ಲ, ಈಗ ಮುಂದೆ ಚುನಾವಣೆಗಳು ಬಹಳ ಇದೆ. ಸರಿಪಡಿಸ್ಕೊಂಡ್ರೆ ಪಕ್ಷಕ್ಕೆ ಒಳ್ಳೇದು. ಪ್ರಮಾಣ ವಚನ ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯರು ಹೋಗಿಲ್ಲ. ಸೊ ಅವರು ಎಲ್ಲ ಒಂದ್ ಕಡೆ ಬೇಸರ ಇರುತ್ತಲ್ಲ, ಖಂಡಿತವಾಗಿ ಇದೆಲ್ಲ ಸರಿಪಡಿಸುತ್ತೆ. ಒಳ್ಳೆ ಕಾಲ ಬಂದ್ರೆ ಪಕ್ಷಕ್ಕೆ ಒಳ್ಳೇದು. ಇನ್ನು BJP ನಾಯಕರುಗಳು ಅನೇಕರು ಇದನ್ನು ಅಪಹಾಸ್ಯ ಮಾಡಿ ಇದು ಹಂಗಾಗುತ್ತೆ ಅಂತೆಲ್ಲ ಮಾತಾಡಿದ್ದಾರೆ. ನೋಡಿ ಸಿದ್ದರಾಮಯ್ಯನವರ ಸಿಟ್ಟಿನ ಮುಂದೆ ಏನೇನು ಮಾಡುತ್ತೆ ಅಂತೆಲ್ಲ ಮಾತಾಡಿದ್ದಾರೆ. ಆ್ಯಕ್ಚುಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತಂದಾಗಲೇ ನಮ್ಮ ಬಾಯಿಗೆ ಜಾಮೂನು ಬಿತ್ತು ಅಂದ್ಕೊಂಡಿದ್ರು ಇವರು. ಅಂದರೆ ಬೀದಿ ಬದಿ ಬಡದಾಟ ಆಗ್ಬಿಡ್ತಿದ್ವು.
ನಮಗೇನು ನ್ಯಾಚುರಲ್ಲಾಗಿ ಬಂದುಬಿಡುತ್ತಲ್ಲ ಅಂತ ಅಂದ್ಕೊಂಡಿದ್ದು, ಲಾಭ ಆಗಿಬಿಡುತ್ತೆ ಅಂತ. ಹಂಗಾಗಲಿಲ್ಲ. ಅಧಿಕಾರ ಹಸ್ತಾಂತರ ಸ್ಮೂತಾಗಿ ಆಯಿತು. ಈಗ ಕ್ಯಾಬಿನೆಟ್ ರೀಶಫಲ್ನಲ್ಲಿ, ಕ್ಯಾಬಿನೆಟ್ ವಿಸ್ತರಣೆಯಲ್ಲಿನ ಸಿದ್ದರಾಮಯ್ಯನವರ ಅಸಮಾಧಾನವಾದರೂ ಲಾಭವಾಗಬಹುದಾ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ರಾಜಕೀಯ ಅಂದರೆ ಹಾಗೆ, ಲೆಕ್ಕಾಚಾರಗಳ ಆಟ. ಅವರ ಹೇಳಿಕೆಗಳನ್ನು ಡೀಟೇಲಾಗಿ ಏನು ನೋಡೋದು ಬೇಡ, ಮುಂದಿನ ಸುದ್ದಿಗೆ ಹೋಗೋಣ. ಇನ್ನೊಂದು ಮಜಾ ಇದೆ ರಾಜ್ಯ ರಾಜಕಾರಣದಲ್ಲಿ. ವಿಧಾನ ಪರಿಷತ್ತಿನ ಸಭಾಪತಿಗಳು ಬಸವರಾಜ ಹೊರಟ್ಟಿ ಅವರಿದ್ದಾರೆ, ಈಗ ಸೀನಿಯರ್ ಮೋಸ್ಟ್ ಸದಸ್ಯರು. ಅವರಿಗೆ ಮೊನ್ನೆ ಅವರು ಹುಷಾರಿಲ್ಲದೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದರಂತೆ. ರಾತ್ರಿ 11:30-12 ಗಂಟೆ ಸುಮಾರಿಗೆ ಫೋನ್ ಹೋಗಿದೆ. ಯಾರಿಂದ? ಮುಖ್ಯಮಂತ್ರಿಗಳಿಂದ. ಹೊರಟ್ಟಿ ಅವರೇ ರಾಜೀನಾಮೆ ಕೊಟ್ಟು ಬಿಡಿ, ನಮ್ಮ ಬಹುಮತ ಇದೆ, ಈಗ ನಮ್ಮವ್ರನ್ನ ಸಭಾಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂತ. ಹೊರಟ್ಟಿಯವರು ಅವಾಗೇನು ಹೇಳಿಲ್ಲ, ಅಂದರೆ ಆಯಿತು ಕೊಡ್ತೀನಿ ಕೊಡೋದಿಲ್ಲ ಹಾಗೇನು ಹೇಳಿಲ್ಲ. ಅವರು ನೋಡೋಣ ಬಿಡಿ ಅಂದಿದ್ದಾರೆ. ರಾತ್ರಿ ಲೇಟಾಗಿ ಹುಷಾರಿಲ್ಲದೆ ಮಲ್ಕೊಂಡಿದ್ರಂತ ಹಾಸ್ಪಿಟಲ್ನಲ್ಲಿ. ಅದಾದ ಮೇಲೆ ನೆನ್ನೆ ಬಂದದ್ದು ಬರೀ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ 20 ಜನರ ಪಟ್ಟಿಯಲ್ಲ. ನೆನ್ನೆನೂ ಮಾತಾಡಿದ್ವಿ ನಾವು, ಅದರ ಕೆಳಗೆ ಇನ್ನೂ 4 ಹೆಸರಿದ್ದು. ವಿಧಾನಸಭೆಯ ಸ್ಪೀಕರ್ ಯಾರು, ಡೆಪ್ಯೂಟಿ ಸ್ಪೀಕರ್ ಯಾರು, GS ಪಾಟೀಲ್ ಮತ್ತು AS ಪೊನ್ನಣ್ಣ ಅವರ ಹೆಸರು ಬಂತು. ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿಗಳ ಹೆಸರು ಬಂತದರಲ್ಲಿ. ಇಟ್ ಈಸ್ ಅ ವೆರಿ ಬ್ಯಾಡ್ ಟ್ರೆಡಿಷನ್. ನೆನ್ನೆನೂ ಹೇಳಿದೆ ನಾನು, ಪಕ್ಷದ ಲೆಟರ್ ಹೆಡ್ನಲ್ಲಿ ಬರಬಾರ್ದು ಹಂಗೆ ಹೆಸರುಗಳು. ಸಂವಿಧಾನಕ್ಕೆ ಅಪಮಾನ ಮಾಡ್ದಂಗೆ ಅದು. ಇರಲಿ ಅಂದ್ರೆ ಅಪಮಾನ ಮಾಡ್ಕೊಂಡು ಹೋಗಲಿ ಅಂತಲ್ಲ, ಕಳಿಸ್ಬಿಟ್ಟಿದ್ದಾರೆ. ಹಾಗೆ ವಿಧಾನ ಪರಿಷತ್ ಸಭಾಪತಿ ಮತ್ತು ಉಪಸಭಾಪತಿ ಹೆಸರುಗಳನ್ನು ಕೂಡ ಕಳಿಸ್ಬಿಟ್ಟಿದೆ ಹೈಕಮಾಂಡು. ಸಲೀಂ ಅಹಮ್ಮದ್ ಸಭಾಪತಿ, ಉಮಾಶ್ರೀ ಅವರು ಉಪಸಭಾಪತಿ. ಅದರ ಅರ್ಥ ಏನು? ಬಸವರಾಜ ಹೊರಟ್ಟಿಯವರು ಕೆಳಗಿಳಿಬೇಕು. ಬಸವರಾಜ ಹೊರಟ್ಟಿಯವರು ಕೆಳಗಿಳಿಯೋದಕ್ಕೆ ತಯಾರಿಲ್ಲ. ವಿಧಾನ ಪರಿಷತ್ತಿನ ಇತಿಹಾಸದಲ್ಲಿ ಯಾವಾಗಲೂ ಸಭಾಪತಿಯ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ ಉದಾಹರಣೆ ಇಲ್ವಂತೆ. ನಾನು ರಾಜೀನಾಮೆ ಕೊಡೋದಿಲ್ಲಪ್ಪ, ನೀವು ಅವಿಶ್ವಾಸ ಮಂಡನೆ ಮಾಡಿ ನನ್ನನ್ನು ತೆಗೆಯೋದಾದರೆ ತೆಗೀರಿ ಅಂತ ಹಠಕ್ಕೆ ಬಿದ್ದಿದ್ದಾರೆ ಬಸವರಾಜ ಹೊರಟ್ಟಿಯವರು. 2028 ತನಕ ಅವರ ಅವಧಿ ಇದೆ. ಒಟ್ಟು ಸದಸ್ಯರ ಸದ್ಯಕ್ಕೆ 75 ಜನ ಇದ್ದಾರೆ. ಒಟ್ಟು ಸದಸ್ಯರ ಸಂಖ್ಯೆ 75. ಕಾಂಗ್ರೆಸ್ನವ್ರು 38, ಮೆಜಾರಿಟಿಗೆ ಬಂದುಬಿಟ್ರು ಅವರು. BJP 25, JDS 6. BJP JDS ಸೇರಿಸಿದ್ರೆ ಎಷ್ಟಾಗತ್ತೆ? 31 ಆಗುತ್ತೆ. ಒಬ್ಬ ಪಕ್ಷೇತರ ಸದಸ್ಯರಿದ್ದಾರೆ, 5 ಸ್ಥಾನ ಖಾಲಿ ಇದ್ದಾವೆ. BJP JDS ಸೇರ್ಕೊಂಡು ಏನು ಸರ್ಕಸ್ ಮಾಡಿದ್ರು ಮೆಜಾರಿಟಿ ನಂಬರ್ ತಗೊಳಕ್ಕಾಗೋದಿಲ್ಲ. ಅವಿಶ್ವಾಸ ನಿರ್ಣಯ ತಂದದ್ದೇ ಆದರೆ ಬಸವರಾಜ ಹೊರಟ್ಟಿ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಗೆಲುವಾಗ್ಬಿಡುತ್ತೆ. ಆದರೆ ವಿಲ್ ಇಟ್ ಸೆಟ್ ಅ ಬ್ಯಾಡ್ ಟ್ರೆಡಿಷನ್ ಅನ್ನೋದು ಚರ್ಚೆಯಾಗಿ ಉಳಿಯುತ್ತದು. ಅಂದರೆ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷದ ನಾಯಕರುಗಳು ಸಭಾಪತಿಯಾಗಿ ಇರುವ ಉದಾಹರಣೆಗಳು ಇದ್ದಾವೆ ರಾಜ್ಯದಲ್ಲಿ. ಯಾಕಿರಬಾರ್ದು ಅಂತಾರೆ ಇವರು. ಯಾಕಿರಬಾರ್ದು ಅಂಥ ಗುಡ್ ಟ್ರೆಡಿಷನ್ಸ್ ಹಿಂದೆ ಇದ್ವಪ್ಪ. ಸಭಾಪತಿ ಆಡಳಿತ ಪಕ್ಷದವರಿದ್ದರೆ ಉಪಸಭಾಪತಿ ಸ್ಥಾನವನ್ನು ವಿರೋಧ ಪಕ್ಷದವರು ಕೊಡ್ತಿದ್ರು. ಈಗ ಕೊಡ್ತಾರ? ಸ್ಪೀಕರ್ ಆಡಳಿತ ಪಕ್ಷದವರಿದ್ದರೆ ಡೆಪ್ಯೂಟಿ ಸ್ಪೀಕರ್ ವಿರೋಧ ಪಕ್ಷದವರು ಇರ್ತಿದ್ರು. ಈಗ ಆಗ್ಬಿಡುತ್ತಾ? ಹಂಗಾಗೋದಿಲ್ಲ. ಬಸವರಾಜ ಹೊರಟ್ಟಿಯವರು ಮಾತಾಡಿದ್ದಾರೆ ನೋಡಿ. ಇವರಿಗೆ ರಾಜಕಾರಣದಲ್ಲಿ ನಾನು ಇಲ್ಲಿ ಕಪ್ಪು ಚುಕ್ಕೆ ಇಟ್ಕೊಂಡಿಲ್ಲ. 46-47 ವರ್ಷದ್ದು ನಾನು ಎಲ್ಲಿ ಇಂಥವೆಲ್ಲ ನೋಡಿಲ್ಲ. ಅದು ಬಿಡು. ಸಭಾಪತಿ ಸ್ಥಾನ ಸಾಂವಿಧಾನಿಕ ಹುದ್ದೆ ಇದು. ಇದರಲ್ಲಿ ಪಕ್ಷಾತೀತವಾಗಿರಬೇಕಾಗುತ್ತೆ. ಅಲ್ಲಿ ಹೋಗಿ ಯಾರು ಕೂತ್ಕೊಳ್ತಾರೋ ಅವ್ರ ಪಕ್ಷಕ್ಕೆ ರಾಜೀನಾಮೆ ಚಲವಾದಿ ನಾರಾಯಣ ಸ್ವಾಮಿ ಕೂಡ, CT ರವಿಗೌಡ, ರವಿಕುಮಾರ್ ಕೂಡ, ಆಮೇಲೆ ಅಶೋಕ್ ಅವರು ಕೂಡ, ಭೋಜೇಗೌಡರು ಕೂಡ, ರಮೇಶ್ ಅವರು ಕೂಡ, ಬೇರೆಯವ್ರು ಕೂಡ ಮಾತಾಡೀನಿ. ನಾನು ನನ್ನ ಮೇಲೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತಾರಂತೇಳಿ ನಾನು ನೋಟಿಸ್ ಬಂದರೆ ಆಗಿಂದಾಗ ರಾಜೀನಾಮೆ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೆ. ಭಾಳ ಮಂದಿ ಎಲ್ಲ ಸ್ನೇಹಿತರು, ನಮ್ಮ ಶಾಸಕರು ಎಲ್ಲರೂ ಕೂಡ ಚರ್ಚೆ ಮಾಡಿದಾಗ ನಿಮ್ಮ ಮೇಲೆ ಯಾಕೆ ಅವಿಶ್ವಾಸ ಮಂಡನೆ ಮಾಡ್ಯಾರ ಅನ್ನೋದು ನಮ್ಮ ಸದನಕ್ಕೆ ಗೊತ್ತಾಗಬೇಕು. ಆ ಹಿನ್ನೆಲೆಯಲ್ಲಿ ನೀವು ಸದನದಲ್ಲೇ ಚರ್ಚೆಗೆ ತಗೋರಿ. ನಾ ಏನು ಮಾಡಿದ್ದೀನಿ ಅನ್ನೋದು ನನಗಾರು ಗೊತ್ತಾಗಬೇಕಲ್ಲ, ನನಗೆ ಗೊತ್ತಾಗಬೇಕು, ಸಾರ್ವಜನಿಕ ಗೊತ್ತಾಗಬೇಕು. ಹಂಗೆ ನೀವು ರಾಜೀನಾಮೆ ಕೊಟ್ಟ ನಂತರ ಏನೋ ಆಗಿರ್ಬೇಕಪ್ಪ, ಇದು ಒಳಗಿನೊಳಗೆ ಗೊತ್ತಾಗಿರ್ಬೋದು, ಜನರಿಗೆ ತಪ್ಪುಗಳು ಎಷ್ಟಿದೆ. ಇದೊಂದು ಇಂಟ್ರೆಸ್ಟಿಂಗ್ ಆಗತ್ತೆ. ಇಷ್ಟು ರಾಜ್ಯ ರಾಜಕಾರಣದ ಸುದ್ದಿ. ಇಷ್ಟೇ ಅಲ್ಲ, ಹೇಳಬಹುದಾಗಿದ್ದು ನ್ಯೂಸ್ ಅವರ್ನಲ್ಲಿ ಹೇಳಬಹುದಾಗಿದ್ದು ಇಷ್ಟು.
ತಮಿಳುನಾಡು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಇವತ್ತು ತಮಿಳುನಾಡು ಪೊಲೀಸರಿಂದ ಅರೆಸ್ಟ್ ಆದರು. ಉದಯನಿಧಿ ಸ್ಟಾಲಿನ್ ಅರೆಸ್ಟ್ ಅಂತ ಸುದ್ದಿ ಬಂದಾಗ ಸನಾತನದ ಸರ್ವನಾಶ ಭಾಷಣ ಮಾಡಿದ್ರಲ್ಲ ಆ ಕೇಸ, ಅನೇಕರ ಧಾರ್ಮಿಕ ನಂಬಿಕೆಗಳಿಗೆ ನೋವಾಗುವಂತೆ ಮಾತನಾಡಿದ್ರಲ್ಲ ಆ ಕೇಸ್ಗ ಅಂತ ಅನ್ಕೊಂಡೆ ನಾನು. ಇದು ಚಿತ್ರನಟಿ ತ್ರಿಷಾ ಅವರ ವಿಷಯದಲ್ಲಿ ಅವಮಾನಕರವಾಗಿ ಪ್ರತಿಕ್ರಿಯೆ ಕೊಟ್ಟರು ಅಂತ ಮಾತಾಡಿದ್ರಲ್ಲ, ಪ್ರತಿಕ್ರಿಯೆ ಕೊಟ್ಟರು ಅನ್ನುವ ಕೇಸು. ಈಗ ನ್ಯೂಸ್ ಅವರ್ ಶುರುವಾಗ ಸ್ವಲ್ಪ ಹೊತ್ತು ಮುಂಚೆ ಉದಯನಿಧಿ ಸ್ಟಾಲಿನ್ರನ್ನು ಪೊಲೀಸರು ಬಿಟ್ಟು ಕಳಿಸಿದ್ರು ಅಂತ ಸುದ್ದಿ ಬಂತು. ಅದು ಯಾಕೆ? ಮದ್ರಾಸ್ ಹೈಕೋರ್ಟ್ ಹೇಳಿದ್ದಕ್ಕೆ 320 ಕಿಲೋಮೀಟರ್ ಓಡಾಡಿಸಿದ್ದಾರೆ ಇವ್ರನ್ನ. 6 ತಾಸಿಗಿಂತಲೂ ಹೆಚ್ಚು ಪೊಲೀಸರು ಓಡಾಡಿಸಿದ್ದು. ಉದಯನಿಧಿ ಸ್ಟಾಲಿನ್ರನ್ನು ಪೊಲೀಸರು ಅರೆಸ್ಟ್ ಮಾಡಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಓಡಾಡ್ತಿದ್ದಾರೆ ಅಂದಾಗ ಬೆಳಗಾವಿ ಅಧಿವೇಶನದಲ್ಲಿ CT ರವಿ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ನೆನಪಾಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ರಿಗೇನೋ ಅಂದರು ಅಂತ. ಉದಯನಿಧಿ ಸ್ಟಾಲಿನ್ ಮನೆ ಚೆನ್ನೈನ ನೀಲಂಕಾರೈನ ಈಸ್ಟ್ ಕೋಸ್ಟ್ ರೋಡ್ನಲ್ಲಿದೆ. ಉದಯನಿಧಿ ಮನೆಗೆ ಬೆಳಗ್ಗೆ ತಂಜಾವೂರು ಪೊಲೀಸರು ಬಂದರು. ತಂಜಾವೂರು ಮತ್ತು ನಿಲಂಕರೈ ಪೊಲೀಸರ ಟೀಮ್ ಬಂತು. ನಿಲಂಕರೈ ಅವರ ಮನೆ ಇರುವ ಪೊಲೀಸ್ ಸ್ಟೇಷನ್, ನಿಲಂಕರೈ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಅವ್ರ ಮನೆ ಇದೆ. ಬೆಳಗ್ಗೆ 10 ಗಂಟೆಗೆ ಬಂದರು. 11 ಗಂಟೆಗೆ ಪ್ರೊಸೀಜರ್ ಮುಗಿಸಿ ಅವ್ರನ್ನ ಕರ್ಕೊಂಡು ಗಾಡಿ ಹತ್ತಿದ್ರು. 11 ಗಂಟೆಯಿಂದ ಓಡಾಡಿಸ್ತಾನೆ ಇದ್ರು ಅವ್ರನ್ನ. ತಂಜಾವೂರು ಪೊಲೀಸರು ಕರ್ಕೊಂಡೋಗಿತ್ತು. ಕೇಸ್ ಏನು? ವೇದಿಕೆಯ ಭಾಷಣವನ್ನು ನಟಿ ತ್ರಿಷಾ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅಂತ. ಅಂದರೆ ತಮಿಳುನಾಡಿನಲ್ಲಿ ಅದೊಂದು ಚರ್ಚೆ ಇದೆ ರೀ, ಮುಖ್ಯಮಂತ್ರಿ ವಿಜಯ್ಗೂ ತ್ರಿಷಾ ಅವ್ರಿಗೂ ಸಂಬಂಧ ಅಂತ ಚರ್ಚೆ ಇದೆಯಪ್ಪ. ಇದೆಯೋ ಇಲ್ಲವೋ? ಇಟ್ ಈಸ್ ಆ್ಯಂಡ್ ಇಟ್ ಶುಡ್ ಬಿ ದೇರ್ ಪರ್ಸನಲ್ ಮ್ಯಾಟರ್. ಅದನ್ನು ರಾಜಕೀಯ ವೇದಿಕೆಗೆ ತನಕ ತರೋದು ಒಳ್ಳೆಯದಲ್ಲ. ಇಟ್ ಈಸ್ ದೇರ್ ಪರ್ಸನಲ್ ಮ್ಯಾಟರ್. ವಿಜಯ್ ಅವರ ಮ್ಯಾರಿಟಲ್ ಸ್ಟೇಟಸ್ ಎಲೆಕ್ಷನ್ ಟೈಮ್ನಲ್ಲಿ ಚರ್ಚೆಗೆ ಬಂತು. ಅವ್ರ ಹೆಂಡತಿ ಜೊತೆಗಿಲ್ಲ, ಡೈವರ್ಸ್ ಕೊಟ್ಟಿದ್ದಾರೆ, ಡೈವರ್ಸ್ ನೋಟಿಸ್ ಆಗಿದೆ, ಎಲ್ಲ ಚರ್ಚೆಗೆ ಬಂತು. ಜನರಿಗೇನು ಅನ್ನಿಸ್ತದು? ವಿಜಯ್ ಅವ್ರನ್ನ ವಿರೋಧ ಪಕ್ಷಗಳು ಟಾರ್ಗೆಟ್ ಮಾಡ್ತಿದ್ದಾವೆ ಅಂತ ಅನ್ನಿಸ್ತು. ಅವ್ರದ್ದೇನು ಓಟ್ ಕಡಿಮೆ ಆಗಲಿಲ್ಲ. ಇದೇನಾಯಿತು? ಉದಯನಿಧಿ ಸ್ಟಾಲಿನ್ ವಿರೋಧ ಪಕ್ಷದ ನಾಯಕರವರು ತಮಿಳುನಾಡಿನ ವಿಧಾನಸಭೆಗೆ, ಮಾಜಿ DCM, ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಪುತ್ರ. ಕಾವೇರಿ ನೀರು, ತಮಿಳುನಾಡಿನಿಂದ ಕಾವೇರಿ ನೀರು ತರೋದಕ್ಕೆ ವಿಜಯ್ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಪ್ರೊಟೆಸ್ಟ್ ನಡೆಸ್ತಾ ಇದ್ರು ತಂಜಾವೂರಿನಲ್ಲಿ. ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ವಿಜಯ್. ನಮ್ಮ ರೈತರಿಗೆ ನೀರು ಬೇಕಾಗಿದೆ, ವಿಜಯ್ ಪ್ರಯತ್ನ ಪಟ್ಟು ಕರ್ನಾಟಕದಿಂದ ನೀರು ಪಡಿತಾ ಇಲ್ಲ ಅಂತ ಭಾಷಣ ಮಾಡ್ತಾ ಇದ್ರು. ನೀರಿನ ಚಿಂತೆ ಇಲ್ಲ, ರೈತರ ಚಿಂತೆ ಇಲ್ಲ ಅವರಿಗೆ ಅಂತ ಉದಯನಿಧಿ ಹೇಳಿದಾಗ ಅಲ್ಲಿದ್ದ ಅಕ್ಕಪಕ್ಕ ಇದ್ದವರು ತ್ರಿಷಾ ಅಂತ ಕೂಗಿದ್ರು. ಅದಾದ ನಂತರ ಒಂದು ಕೊಳಕು ಅರ್ಥ ಬರುವ ರೀತಿಯಲ್ಲಿ, ಡಬಲ್ ಮೀನಿಂಗ್ ರೀತಿಯಲ್ಲಿ ಉದಯನಿಧಿ ಮಾತಾಡ್ತಾರೆ. ಎಂಥ ದಡ್ರಿಗೂ ಅರ್ಥ ಆಗ್ತಿತ್ತದ ಅವ್ರ ಮಾತಿನ ಅರ್ಥ ಏನು ಅನ್ನೋದು. ಕಾಂಗ್ರೆಸ್ಸಿನ ಬೆಂಬಲದೊಂದಿಗೆ ವಿಜಯ್ ಅವರ ಸರ್ಕಾರ ನಡೀತಾ ಇದೆ. ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ ಇರೋದು. ಎಲ್ಲಿ ಜೋರಾಗಿ ನೀರು ಕೇಳಿದ್ರೆ ಆ ಕಾಂಗ್ರೆಸ್ಸಿಗೆ ಬೇಜಾರಾಗಿ ನಮ್ಮ ಕಾಂಗ್ರೆಸ್ನವ್ರು ಸಮಸ್ಯೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ವಿಜಯ್ ಸುಮ್ಮನಿದ್ದಾರೆ. ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್. ದಟ್ಸ್ ಫೈನ್, ಅಬ್ಸಲ್ಯೂಟ್ಲಿ ಫೈನ್. ಆ ಥರದ ಹೇಳಿಕೆಯನ್ನು ಕೊಟ್ಟಿದ್ದು. ನಾನು ಯಾರ ಹೆಸರು ಹೇಳಿಲ್ಲ, ಯಾರ ಬಗ್ಗೆಯೂ ಅಸಭ್ಯವಾಗಿ ಮಾತನಾಡಲಿಲ್ಲ. ಸುಮ್ಮನೆ ಕಾವೇರಿ ನೀರು ಬರಬೇಕು ಅಂತ ನಡೀತಾ ಇರುವ ಹೋರಾಟದ ದಾರಿ ತಪ್ಪಿಸೋದಕ್ಕೆ ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಇವತ್ತು ಬೆಳಗ್ಗೆ ಮಾತಾಡಿದ್ರು. ಉದಯನಿಧಿ ಅವರ ಹೇಳಿಕೆ ಅದು ಇವತ್ತು ಬೆಳಗ್ಗೆಂದು ಅರೆಸ್ಟ್ ಮಾಡೋದಕ್ಕೆ ಬಂದಾಗ. ಒಂದು ಕಡೆ ಪೊಲೀಸರು ಇವ್ರನ್ನ ಕರ್ಕೊಂಡು ಹೋದರು, ಇನ್ನೊಂದು ಕಡೆ ಲೀಗಲ್ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡ್ತಾರೆ. ಮದ್ರಾಸ್ ಹೈಕೋರ್ಟಿಗೆ ಅಪ್ಲಿಕೇಶನ್ ಹೋಯಿತು. ತಕ್ಷಣ ಅವರ ಬಿಡುಗಡೆಗೆ ಆದೇಶ ಮಾಡಿ ಅಂತ ಪ್ರಕರಣದ ಆರಂಭಿಕ ವಿಚಾರಣೆಯನ್ನು ನಡೆಸಿದ ಮದ್ರಾಸ್ ಹೈಕೋರ್ಟ್ ಹೇಳ್ತು, ತಕ್ಷಣ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ರನ್ನು ಬಿಡುಗಡೆ ಮಾಡಿ ತಂಜಾವೂರು ಪೊಲೀಸರು ನಡೆಸುವ ವಿಚಾರಣೆಗೆ ಉದಯನಿಧಿ ಸಹಕಾರ ಕೊಡಬೇಕು ಅಂತ. ಅಂದರೆ ಕಸ್ಟಡಿಲಿ ಇಟ್ಕೊಂಡು ವಿಚಾರಣೆ ಮಾಡುವಂಥದ್ದೇನೂ ಇಲ್ಲ, ಸ್ಟೇಷನ್ ಬೇಲ್ ಕೊಟ್ಟು
ಬಿಟ್ಟು ಕಳಿಸಿ ಅಂತ ಮದ್ರಾಸ್ ಹೈಕೋರ್ಟ್ ಆದೇಶ ಕೊಡ್ತು. ಅದಾದ ನಂತರ ಉದಯನಿಧಿ ಅವರನ್ನು ಬಿಟ್ಟು ಕಳಿಸಲಾಯಿತು. ನೋಡಿ, ತಮಿಳುನಾಡು ರಾಜಕಾರಣದಲ್ಲಿ ಆಡಳಿತಕ್ಕೆ ಬಂದಿರುವ ಪಕ್ಷ ವಿರೋಧ ಪಕ್ಷದ ನಾಯಕರ ಅರೆಸ್ಟ್ ಮಾಡಿಸೋದೇನು ಹೊಸದಲ್ಲವೇ ಅಲ್ಲ. 1996 ಮೇ ತಿಂಗಳಲ್ಲಿ ಕರುಣಾನಿಧಿ ಮುಖ್ಯಮಂತ್ರಿಯಾದರೂ ಡಿಸೆಂಬರ್ 7ನೇ ತಾರೀಕು ಜಯಲಲಿತಾ ಅರೆಸ್ಟ್ ಆದರು. ಇದು ಹಗರಣಗಳ ಆರೋಪದ ಮೇಲೆ, ಟಿವಿ ಹಗರಣ, ಅಕ್ರಮ ಆಸ್ತಿ ಮುಂತಾದ ಕಾರಣಕ್ಕೆ ಅವರ ಪೋಯಸ್ ಗಾರ್ಡನ್ನ ನಿವಾಸದಿಂದ ಜಯಲಲಿತಾ ಅವ್ರನ್ನ ಅರೆಸ್ಟ್ ಮಾಡಿದ್ರು. 27 ದಿನ ಜೈಲಿನಲ್ಲಿದ್ದರು ಜಯಲಲಿತಾ ಅವರು 1996ರಲ್ಲಿ. ನೆಕ್ಸ್ಟ್ ಎಲೆಕ್ಷನ್ ಜಯಲಲಿತಾ ಮುಖ್ಯಮಂತ್ರಿ ಆದರು 2001ರಲ್ಲಿ. ಜೂನ್ 2001ರಲ್ಲಿ ಕರುಣಾನಿಧಿ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅವಾಗಷ್ಟೇ ರಾಜಕಾರಣ ಅರ್ಥ ಆಗೋದಕ್ಕೆ ಶುರುವಾಗಿತ್ತು ನಮಗೆ, ರಾಜ್ಯಗಳ ರಾಜಕಾರಣ. ಕರುಣಾನಿಧಿ ಅವ್ರದ್ದು ಟಿ.ವಿ ನೆಟ್ವರ್ಕ್ ಇತ್ತಲ್ಲ, ಎಲ್ಲ ಕಡೆ ಲೈವ್. ಕೊಲೆ ಪಂಡ್ರಂಗಪ್ಪು ಅಂತ ಕೂಗಿದ್ರು ಕರುಣಾನಿಧಿ. ನಾನು ಕಲಿತ ಮೊದಲ ತಮಿಳು ಶಬ್ದ ಅದೇ, ಕೊಲೆ ಮಾಡ್ತಾರಪ್ಪೋ ಅಂತ ಕೂಗಿದ್ದು. ಲಿಟ್ರಲಿ ಮನೆಗೆ ಬಂದು ಹೊತ್ಕೊಂಡು ಹೋಗಿದ್ರು ಪೊಲೀಸರು, ಲಿಟ್ರಲಿ. ನೋಡಿ ಅದನ್ನು. ಚೆನ್ನೈ ಫ್ಲೈಓವರ್ ಭ್ರಷ್ಟಾಚಾರ ಪ್ರಕರಣದಲ್ಲಿ ಕರುಣಾನಿಧಿ ಅರೆಸ್ಟ್ ಆಗಿತ್ತು. ಮಿಡ್ ನೈಟ್ ಪೊಲೀಸರು ಬಂದು ಹೊತ್ಕೊಂಡು ಹೋಗಿದ್ರು. ಇವರ ಕಾಲ ಮುಗೀತು, ಇವರ ಮಗನ ಕಾಲ ಶುರುವಾಯಿತು. MK ಸ್ಟಾಲಿನ್ ಮುಖ್ಯಮಂತ್ರಿಯಾಗಿ ಕೆಳಗಿಳಿದ ನಂತರ ಅಲ್ಲ, ವಿರೋಧ ಪಕ್ಷದಲ್ಲಿದ್ದಾಗಲೇ ಅರೆಸ್ಟ್ ಆದರು. ಜಯಲಲಿತಾ ಅಧಿಕಾರಕ್ಕೆ ಮರಳಿ ಬಂದ ನಂತರ ಭೂಕಬಳಿಕೆ ಪ್ರಕರಣದಲ್ಲಿ ಜಯಲಲಿತಾ ಅವರ ವಿರುದ್ಧ ಸ್ಟಾಲಿನ್ ಪ್ರತಿಭಟನೆ ಮಾಡ್ತಾ ಇದ್ದಾಗ ಅರೆಸ್ಟ್ ಮಾಡಿಸಿದ್ರು. ಈಗ ಉದಯನಿಧಿ ಅರೆಸ್ಟ್. ಸನಾತನದ ಸರ್ವನಾಶದ ಹೇಳಿಕೆ ಕೊಟ್ಟಾಗ 100 ಕಂಪ್ಲೇಂಟ್ ಆಗಿದ್ದು ಉದಯನಿಧಿ ವಿರುದ್ಧ. ಒಂದು ಕಂಪ್ಲೇಂಟ್ಗೂ ಪೊಲೀಸರು ಅವ್ರ ಮನೆಗೆ ಬರಲಿಲ್ಲ. ಒಂದು ಕಂಪ್ಲೇಂಟ್ಗೂ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಸ್ಟೇಟ್ಮೆಂಟ್ ಸಹಿತ ಕೊಡಲಿಲ್ಲ. 100 ಅಲ್ಲ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ 40 ಕಂಪ್ಲೇಂಟ್ ಆಗಿತ್ತು. ಒಂದು ಪೊಲೀಸ್ ಸ್ಟೇಷನ್ನವರು ಅವ್ರ ಮನೆಗೆ ಬರಲಿಲ್ಲ. ಒಂದು ಪೊಲೀಸ್ ಸ್ಟೇಷನ್ಗೆ ಇವರು ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ. ತ್ರಿಷಾ ಅವರನ್ನು ಬೈದ ಪ್ರಕರಣದಲ್ಲಿ ಪೊಲೀಸರ ಕಸ್ಟಡಿಗೆ ತಗೊಳ್ಳ ಹಂಗಾಯಿತು. ಸ್ಟಾಲಿನ್ನು ಅದೇ ಹೇಳಿದ್ದಾರೆ, ಅಹಂಕಾರ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ. ತಮಿಳುನಾಡಿನಲ್ಲಿ ಈಗ ಜೋಕರ್ ಸಂಪುಟ ಆಡಳಿತ ನಡೆಸ್ತಾ ಇದೆ. ರೈತರು ಸಂಕಟದಿಂದ ಕಣ್ಣೀರು ಹಾಕ್ತಾ ಇದ್ದರೆ ಮುಖ್ಯಮಂತ್ರಿಗಳಿಗೆ ಲೆಕ್ಕಕ್ಕೆ ಇಲ್ಲ. ತಮಿಳುನಾಡಿಗೆ ಕರ್ನಾಟಕದಿಂದ ಕಾವೇರಿ ನೀರು ತರಲಾರದ ಅಸಮರ್ಥ ಮುಖ್ಯಮಂತ್ರಿ ವಿಜಯ್ ಅಂತ ಸ್ಟಾಲಿನ್ ಹೇಳಿದ್ದಾರೆ. BJPಯವರು ಉದಯನಿಧಿ ಹೇಳಿಕೆಯನ್ನು ಖಂಡನೆ ಮಾಡಿದ್ದಾರೆ. ಇಟ್ ಈಸ್ ಇನ್ ವೆರಿ ಬ್ಯಾಡ್ ಟೇಸ್ಟ್ ಅಂತ. ಯೋಚನೆ ಇಷ್ಟೊಂದು ಕೊಳಕಾಗಿದ್ದರೆ ಇದು DMKಗೆ ಒಳ್ಳೆಯದಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಎದುರಾಳಿಯನ್ನು ಟೀಕಿಸುವಾಗ ಮಾತುಗಳಲ್ಲಿ ಕನಿಷ್ಠ ಶುದ್ಧತೆ ಇರಬೇಕು. ಇದೇ ಥರದ ಯಾವುದೋ ಹೇಳಿಕೆ BJPಯವರು ಕೊಟ್ಟಿದ್ದರು ತಮಿಳುನಾಡಿನಲ್ಲಿ. ತಕ್ಷಣಕ್ಕೆ ನೆನಪಾಗ್ತಾ ಇಲ್ಲ. BJP ನಾಯಕರು ಒಂದು ಹಿಂಗೆ ನಯನಾರ್ ನಾಗೇಂದ್ರನ್ ಹೇಳಿದ್ರಿ, ಮನೆ ಬಿಟ್ಟು ಹೊರಗೆ ಬರಲಿ ತ್ರಿಷಾ ಬಗ್ಗೆನೇ ಮಾತಾಡಿದ್ದು. ಈಗ ಇವರಿಗೆ ಕನಿಷ್ಠ ಶುದ್ಧತೆ, ಮಾತಿನಲ್ಲಿನ ಕನಿಷ್ಠ ಶುದ್ಧತೆ ನೆನಪಾಗಿದೆ. BJP ನಾಯಕಿ ಸೌಂದರ ರಾಜನ್ ಹೇಳಿದ್ದಾರೆ. ಕಾಂಗ್ರೆಸ್ನವರು ಉದಯನಿಧಿ ಸ್ಟಾಲಿನ್ರನ್ನು ಖಂಡಿಸಿದ್ದಾರೆ. ಇತ್ಯಾದಿ ಸುದ್ದಿಗಳು ಇದ್ದಾವೆ. ಬಟ್ ಟೈಮ್ ಇಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ.